ಒಬ್ಬ ಕೇಳ್ದ, ಈಗ ನೋಡಿದೆ ಜೋರಾದ ಧ್ವನಿಯಲ್ಲಿ ಕೇಳ್ದ, ಏನ್ ಯಾವ ಫಂಕ್ಷನ್ ಬಂದ್ರು ನೀವು ಬಿಳಿ ಪಂಚ ಬಿಳಿ ಶರ್ಟ್ ಹಾಕೊಂಬತ್ತೀರಲ್ಲ ಅದ್ಯಾಕೆ ಅಂತ ಕೇಳ್ದ. ರಾಜ್ಕುಮಾರ್ ಅವರು, ಸಿನಿಮಾದಲ್ಲಿ ನಾನಾ ರೀತಿ ವಸ್ತ್ರಾಲಂಕಾರ ಕೊಟ್ಟಿರ್ತಾರೆ, ಅದನ್ನ ಹಾಕಿರ್ತೀವಿ, ಹೊರಗಡೆ ಬಂದಾಗ ನಮ್ಮತನ ಅನ್ನೋದು ಬೇಡವಾ? ನಾಟಕ ಮಾಡ್ತಾ ಇದ್ವಿ, ವಿಷ್ಣುವರ್ಧನ್ ಅವರು, ನಾನು ಡೈಲಾಗ್ ಹೇಳ್ತಾ ಇದ್ದೀನಿ, ವಿಷ್ಣುವರ್ಧನ್ ಅಂತ ಇದ್ದಾರೆ, ಕಟ್ ಮಾಡಿ ಡೈಲಾಗ್ ಅಂತ. ನಾನು ಡೈಲಾಗ್ ಹೊಡೆದ್ಬಿಟ್ಟೆ, ತಪ್ಪು ಮಾಡ್ಬಿಟ್ರಿ, ಪೊಲೀಸ್ನವರು ತುಂಬಾ ವಿಡಂಬನೆ ಮಾಡ್ಬಿಟ್ರಿ ನೀವು ಅಂದ್ರು. ಪಕ್ಕದಲ್ಲಿದ್ದರು ಜಿಲ್ಲಾಧಿಕಾರಿ ಅಂತವರು, ಇಲ್ಲ ರಮಾನಂದ್ ಅವರು ಹೇಳಿದ್ ಕರೆಕ್ಟ್ ಇದೆ, ಅದರಲ್ಲಿ ಅವರು ಈ ರೀತಿ ನಡೀತಾ ಇದೆ, ಅದನ್ನು ವಿಡಂಬನೆ ಮಾಡಿ ಅಂತ. ಸಾರಿ ರಮಾನಂದ್. ವಿಷ್ಣುವರ್ಧನ್, ನನಗೆ ಆಶ್ಚರ್ಯ ಆಗೋಯ್ತು. ಜನಾರ್ದನ ರಾಜ್ಯದಲ್ಲಿ ಅವರು ವಿನೋದ್ ಆಳ್ವ ಸಿನಿಮಾ ಮಾಡ್ತಾ ಇರ್ತಾರೆ, ಯಾರು MS ರಾಜಶೇಖರ್, ನಾನು ಹಿಂಗೆ ಮಾಡಿ ಹತ್ತುತ್ತಾ ಇರ್ತೀನಿ, ರಾಜ್ಕುಮಾರ್ ಮಾಡಿ ಇಳಿತಾ ಇರ್ತಾರೆ, ನನ್ನ ನೋಡ್ತಾರೆ, ಕೈ ಮುಗಿದ್ಬಿಟ್ಟು ಹೇಗಿದ್ದೀರಿ ಮೈಸೂರು ರಮಾನಂದ್ ಅಂತಾರೆ. ನಾನು ಗಾಡಿಯಾಗಿ ಹೋಗ್ತೀನಿ. ಅಂಬರೀಷ್ ಅವ್ರಿಗೆ ಹಾಡು ಕೇಳಿದ್ರೆ ಎಲ್ಲರು ಆಡೆ ಕೂತ್ಕೊಳ್ಳಿ, ಇಲ್ಲಿ ರಮಾನಂದ್ ಬಂದಿಯಾನ, ಅವ್ರು ಹೇಳ್ತಾರ ಮಾಡ್ತಾರೆ, ನಗಿಸ್ತಾರೆ, ಕೂತ್ಕೊಳ್ರ ಅಂತೇಳಿ ನೇರವಾಗಿ ಮಾತಾಡೋದು. 50 ಅಡಿ ಆಳದಲ್ಲಿ ವಿತೌಟ್ ಮಾಸ್ಕು ನೀರಲ್ಲಿ ಶಂಕರ್ರಾವ್ ನಿರ್ದೇಶ ಒಂದು ಮುತ್ತಿನ ಕಥೆಯಲ್ಲಿ ಅತ್ಯದ್ಭುತವಾದ ಅಭಿನಯವನ್ನು ನೀಡಿದ್ದಾರೆ. ಆ ಹೊಸ ರೀತಿಯ ಪ್ರಯೋಗ ಅದು ಕನ್ನಡ ಚಿತ್ರರಂಗಕ್ಕಲ್ಲ, ಭಾರತೀಯ ಚಿತ್ರರಂಗಕ್ಕೆ ವಿಭಿನ್ನ ಪ್ರಯೋಗ. ಹೌದು, ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ. ನನ್ನಂತ ಒಬ್ಬ ಕಲಾವಿದನಿಗೆ ಖಂಡಿತವಾಗ್ಲೂ ನೋವಿದೆ. ಸರ್, ಈಗ ಮೈಸೂರಿನಲ್ಲಿ ಒಡನಾಟದ ಬೇರೆ ಬೇರೆ ವ್ಯಕ್ತಿಗಳನ್ನು ಮಾತಾಡ್ತಾ ಇದ್ರಿ, ನನಗೆ ಆಗಿನಿಂದ ತಲೆಯಲ್ಲಿ ಕೊರೆತಾ ಇರೋದು, ಅಂಬರೀಷನನ್ನು ತುಂಬಾ ಕಾಲದಿಂದ ನೋಡಿರ್ಬೇಕು. ಹೌದು, ನೋಡಿ, ಬಾಲ್ಯದಿಂದ ನೋಡಿದ್ದೀರಿ ಸರ್. ಅದನ್ನ ಒಂದಿಷ್ಟು ಹೇಳ್ಬೋದಲ್ಲ? ಅಂಬರೀಷ್ ಅವರು ನಮ್ಮನೆ ಇದ್ದಿದ್ದು ಕೃಷ್ಣಮೂರ್ತಿಪುರಂ ಮೈಸೂರಲ್ಲಿ. ಅವರು ಶಾರದಾ ವಿಲಾಸ್ ಕಾಲೇಜಿನ ವಿದ್ಯಾರ್ಥಿ, ಶಾರದಾ ವಿಲಾಸ್ ಹೈಸ್ಕೂಲು ಕಾಲೇಜು. ಆ ದಿನಗಳಲ್ಲಿ ನನಗೂ ಅವ್ರಿಗೂ ಒಂದು 4 ವರ್ಷ ಹೆಚ್ಚು ಕಡಿಮೆ ಇದೆ. ಅವ್ರು 76 ಇದ್ದೀರಿ, ನಾನು 71, 5 ವರ್ಷ ಹೆಚ್ಚು ಕಡಿಮೆ ಇದೆ. ಅವರು ಬಹಳ ಒಳ್ಳೆ ಕಬಡ್ಡಿ ಪ್ಲೇಯರು. ಅವ್ರ ಜೊತೆ ಚೆನ್ನ ಅಂತ ಆಡೋರು. ಬಸವರಾಜು ಅಂತೇಳಿ ಕನ್ನೆಗೌಡನ ಕೊಪ್ಪಲಲ್ಲಿ ಬಸವರಾಜ ರಾಮೇಗೌಡ ಅಂತೇಳಿ ಒಬ್ಬರಿದ್ರು, ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರು. ಅವರ ಸಹೋದರರು ಬಸವರಾಜು ಅಂತೇಳಿ. ಅವರು ಅಂಬರೀಷ್ ಅವರೆಲ್ಲ ಭಾಳ ದೊಡ್ಡ ಕಬಡ್ಡಿ ಪ್ಲೇಯರು. ಚೆನ್ನ ಅಂತೇಳಿ ಮಂಡಿ, ಇವರೆಲ್ಲ ಭಾಳ ಜೋರಾಗಿ ಆಡೋರು. ಯಾಕೆಂದರೆ ಶಾರದಾ ವಿಲಾಸ್ ಕಾಲೇಜಿಗೆ ಒಂದು ಇತಿಹಾಸ ಇದೆ. ಏನು ಇತಿಹಾಸ ಅಂತ ಹೇಳಿದ್ರೆ, ನಾನು ದ್ವಾರಕೀಶ್ ಅವ್ರ ಮನೆಗೆ ಹೋಗಿದ್ದೆ. ದ್ವಾರಕೀಶ್ ಅವ್ರ ಮನೆಗೆ ಹೋಗಿದ್ದಾಗ ನಾನು ಶಾರದಾ ವಿಲಾಸ್ ಕಾಲೇಜಿಗೆ ಹೋಗಿ ಅಲ್ಲಿ ನೋಡ್ಕೊಂಡು ಅಲ್ಲಿಗೆ ಹೋದಾಗ ಅಂಬರೀಷ್ ಅವರು ಆಟ ಆಡ್ತಾ ಇದ್ದದನ್ನ ನೋಡ್ತಿದ್ನಲ್ಲ, ಅಲ್ಲಿಗೆ ಶಾರದಾ ವಿಲಾಸ್ ಕಾಲೇಜಿಗೆ ಹೋಗಿದ್ದು ಬಂದೆ ನಾನು ಅಂತ ಹೇಳಿದೆ. ಅವ್ರ ಮನೆಗೆ ಹೋದಾಗ ಮೈಸೂರಲ್ಲಿ ಲಕ್ಷ್ಮೀಪುರಂ ಏರಿಯಲ್ಲಿ ಮನೆ ಇದೆ ಅವ್ರದ್ದು, ಗಾಡಿ ಚೌಕದಿಂದ ಈ ಕಡೆಗೆ ಪಕ್ಕದಲ್ಲಿ. ಅವ್ರು ಹೇಳಿದ್ರು, ನಾನು ಅಲ್ಲೇ ಮಣ್ಣೆತ್ತಾಕಿದ್ದು ಅಂತ ಹೇಳಿದ್ರು. ಯಾರು? ದ್ವಾರಕೀಶ್ ಅವರು. ಇದು ವಸ್ತುಸ್ಥಿತಿ ನಿಜ. ಇದು ಕಬಡ್ಡಿ ಆಡೋರು. ಮತ್ತೆ ಬ್ಯಾಡ್ಮಿಂಟನ್ ಬಹಳ ಜೋರಿತ್ತು ಅವ್ರು ಆಡೋದು. ಯಾರು? ನಮ್ಮ ಅಂಬರೀಷ್ ಅವರು. ಆಮೇಲೆ ಮನೆ ಮುಂಭಾಗ ಟೇಬಲ್ ಟೆನ್ನಿಸ್ ಆಡೋರು. ಇದೆಲ್ಲ ಬಹಳ ಹತ್ತಿರದಲ್ಲಿ ನೋಡ್ತೀವಿ ಪ್ರತಿದಿನ. ನಾನು ಸೌಂಡ್ ಸಿಸ್ಟಮಲ್ಲಿ ಬೆಳಗ್ಗೆ ಎದ್ದಾಕರೆ ಸೀತಾ ಸಿನಿಮಾದಾಡು, ಮದುವೆ ಬಂದ ಅನ್ನೋ ಹಾಡು. ಮತ್ತೊಂದು ಒಂದು ಸಿನಿಮಾ ಬರಲಿಲ್ಲ, ಅದು ನೊಟ್ಟವೆ ಸಿಡಿಲು ಬಿರುಗಾಳಿ ನಿನ್ನ ನೋಟಕ್ಕೆ ಸಿಡಿಲು ಅಂತ ಒಂದು ಆ ಗೀತೆ ಹಾಕಿದ್ರೆ ಅಂಬರೀಷ್ ಅವರು ಅಲ್ಲಿ ಬರೋರು. ಅವರು ಪಾಪಣ್ಣಿ, ಸಂಗ್ರಾಮ್ ಸಿಂಗ್ ಅವರೆಲ್ಲ. ಅಂಬರೀಷ್ ಏನು ಮಾಡೋರು, ಬಂದು ನನ್ನ ಅಂಗಡಿ ಹತ್ರ ಕೂತ್ಕೊಂಡು ಸೀದಾ ಸಿದ್ದೇಗೌಡ ಮೇಸ್ ಕೊಟ್ಟಂಬಿಡೋರು. ಸಿದ್ದೇಗೌಡ ಬೇಸ್ ಅಂತ ಹೇಳಿದ್ರೇನು, ಅಲ್ಲಿ ಮೇಲ್ಗಡೆ ಅವ್ರ ಫ್ರೆಂಡು, ಅಲ್ಲಿ ಕೂತ್ಕೊಂಡು ಅವ್ರ ಜೊತೆಲೆಲ್ಲ ಮಾತಾಡ್ಕೊಂಡು ಆಟ ಆಡ್ಕೊಂಡು ಅಲ್ಲಿಂದ ಅವರು ಹೊರಗಡೆ ಬರೋರು. ಇದನ್ನು ಅಂಬರೀಷ್ ಅವ್ರಿಗೆ ನಾನು ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳಿದೆ. ನಾಗಮಣ್ಣ ಅವರೇ, ಇದು ಮೈಕ್ ಕೊಡಿಸಿ ಅಂತ ಹೇಳಿದೆ. ಅವ್ರ ಹತ್ರ ಮೈಕ್ ಇಟ್ಕೊಟ್ರೆ. ನೋಡಿ, ನಾನು ಅಂಬರೀಷ್ ಅವ್ರನ್ನ ಸಿನಿಮಾದಕ್ಕೆ ಬರೋದಕ್ಕಿಂತ ಮುಂಚಿಂದ ನೋಡಿದ್ದೀನಿ. ಅವ್ರ ಬಗ್ಗೆ ನಾನು 1-2 ಮಾತಾಡಬೇಕಾಗಿದೆ. ಅಂಬರೀಷ್ ಅವ್ರಿಗೆ ನೋಡಿದ್ರು, ಈಗಂದ್ರು ಏನಿಲ್ಲ, ರಾಜ್ಕುಮಾರ್ ಅವ್ರಿಗೊಂದು ಸ್ಮಾರಕ ಇದೆ, ವಿಷ್ಣುವರ್ಧನ್ ಅವ್ರಿಗೊಂದಿದೆ, ಬೇಕು. ಅದ್ರ ಕನ್ನಡ ಚಿತ್ರರಂಗವನ್ನು ಆಳ್ದಂಥವ್ರು ಪೋಷಕ ಕಲಾವಿದರ ಹೆಸರು ಬಂದರೆ ಮೊದಲನೇ ಹೆಸರೇ KS ಅಶ್ವಥ್ ಬರೋದು, ಕಲಾರತ್ನ KS ಅಶ್ವಥ್. ಆಮೇಲೆ ಹಾಸ್ಯ ನಟರಲ್ಲಿ ಬಂದರೆ ನರಸಿಂಹರಾಜು, ಬಾಲಕೃಷ್ಣ ವಗೈರೆ ತುಂಬ ಜನ ಇದ್ದಾರೆ. ಅವ್ರ ಹೆಸರಿಗೆಲ್ಲ ನೀವು 40-60ರಲ್ಲಿ ಒಂದು ಬಿಲ್ಡಿಂಗ್ ಮಾಡಿ, ಆ ಬಿಲ್ಡಿಂಗಲ್ಲಿ ಅವ್ರ ಬಗ್ಗೆ ಎಲ್ಲ ಒಂದು ಚಿಕ್ಕದಾದ ಮಾಹಿತಿ ಇರ್ಬೋದಲ್ವಾ? ಒಳ್ಳೆ ಕಬಡ್ಡಿ ಪ್ಲೇಯರು, ಹೀಗೆ ಇದೆ, ಒಳ್ಳೆ ಕಬಡ್ಡಿ ಪ್ಲೇಯರು, ಅಯ್ಯೋ ಯಪ್ಪ ಟೇಬಲ್ ಟೆನ್ನಿಸ್, ನನ್ನ ಬಾಲ್ಯಲಿಲ್ಲ ಏನೇ ಬಡಕಣಲೇ ಅಂದರು ಅಂಬರೀಷ್. ಆಮೇಲೆ ಬಿಟ್ಬಿಟ್ಟೆ. ಆದರೂ ಅಂಬರೀಷ್ ಅವರು ಅವ್ರ ವ್ಯಕ್ತಿತ್ವ ಹೇಗೆ ಅಂತಂದರೆ, ನಿಜವಾಗಲೂ ಪ್ರಾಮಾಣಿಕವಾಗಿ ಹೇಳ್ತೀನಿ,
ಒಂದ್ಸಾರಿ ಕಲಾಕೇಸರಿ ಉದಯ್ ಕುಮಾರ್ ಅವ್ರನ್ನ ಈಗಿನ ಜನರೇಷನ್ ಅವ್ರು ಮರ್ತು ಬಿಟ್ಟಿದ್ದಾರೆ. ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ತ್ರಿಮೂರ್ತಿಗಳು, ಕುಮಾರತ್ರಯರು. ಅದರಲ್ಲಿ ಇಬ್ಬರು ಬಹಳ ತುಂಬ ತೊಂದರೆಲಾಗ್ಬಿಟ್ರು. ಉದಯ್ ಕುಮಾರ್ ಅವ್ರ ಫ್ಯಾಮಿಲಿ ಸಹ ಬಹಳ ಕಷ್ಟದಲ್ಲಿತ್ತು. ಅವರು 400 ರೂಪಾಯಿ ರೆಂಟ್ ಕಂಟ್ರೋಲಲ್ಲಿದ್ದು ಮನೆ, ಸ್ವಂತ ಮನೆ ಮಾಡಿರಲಿಲ್ಲ ಅವರು. ಅಲ್ಲಿ ನಾನು ಆಶ್ಚರ್ಯಕ್ಕೆ ಹೋದೆ. ವಿಶ್ವವಿದ್ಯಾಲಯದಿದ್ದಾಗ ನಂದೊಂದು ನಾಟಕವನ್ನು ನೋಡಿದ್ರು. ಇಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡಿ ಅಂತ ಹೇಳಿದ್ರು. ವಿಶ್ವೇಶ್ವರಪುರಮಲ್ಲಿ ಸಜ್ಜನರಾವ್ ಸರ್ಕಲ್ ಮೇಲೆ ಪಾಠ ಹೇಳ್ಕೊಡ್ತಾ ಇದ್ದೆ, ಹೋಗ್ತಾ ಇದ್ದೆ. ಅವರು ತೀರೋದ ನಂತರದಲ್ಲಿ ಅವರು ಇದು ಸಂಸ್ಥೆ ತುಂಬ ಕಷ್ಟಕ್ಕೆ ಬಂತು, ಉದಯ ಕಲಾ ನಿಕೇತನ. ಆ ಸಮಯದಲ್ಲಿ ರೇಣುಕಾಬಾಲಿ ಅವರ ಮಗಳು, ಅವರು ನಾವು ಅಂಬರೀಷ್ ಮನೆ ನಂಗೆ ಗೊತ್ತು ಬನ್ನಿ ಅಂದ್ಬಿಟ್ಟು ಅವ್ರ ಮನೆಗೆ ಹೋದೆ, ಕರ್ಕೊಂಡು ಹೋದೆ. ಒಂದ್ಸಾರಿ ಥಿಯೇಟ್ರ್ ಬುಕ್ ಮಾಡ್ಕೊಂಡು ಬಂದೆ, ಕ್ಯಾನ್ಸಲ್ ಆಗೋಯ್ತು. ನಾ ಯಾರಿಗೂ ಡೇಟ್ ಕೊಡಲ್ಲ, ನಿಂಗೇನು ಕೊಡೋವಾಗ ಅಂದರು. ಇಲ್ಲ ತೊಂದರೆ ಏನಿದಾರಲ್ವಾ ಅಂತ ಹೇಳಿದೆ. ಕಾಫಿ ಕೊಟ್ಟರು, ಕುಡ್ಕೊಂಡು ತಿರ್ಗಾ ಹೊಟ್ಟೋದು. ತಿರ್ಗಾ ಬಂದೆ, ತಿರ್ಗಾ ಇನ್ನೊಂದು ಥಿಯೇಟ್ರ್ ಬುಕ್ ಆಯಿತು ಅಂತ ಹೇಳಿದೆ, ಮತ್ತು ಅದು ಕ್ಯಾನ್ಸಲ್ ಆಗೋಯ್ತು. ಯಾರಿಗೂ 2ನೇ ಥರ ನನ್ನ ಹತ್ರ ಕೊಡ, ಹೋಗ ಅದಕ್ಕೆ ಏನೋ ಕಷ್ಟದಲ್ಲಿದ್ದಾರೆ ಅಂತ ಬಂದರೆ ಏನೋ ಮತ್ತೆ ಬರ್ತಾ ಇದ್ದಾನೆ ನೀನು. ಇಲ್ಲಪ್ಪ ಹಂಗೆ ಅನ್ಬೇಡ ಪ್ಲೀಸ್ ಅಂತ ಹೇಳಿದೆ. 3ನೇ ಸಾರಿ ಹೋದೆ, ಪಾಂಡುರಂಗ ಸಮುದಾಯ ಭವನ ಅಂತೇಳಿ ಗುರುಶ್ರೀ ಟಾಕೀಸ್ ಹಿಂಭಾಗ ಉಚಿತವಾಗಿ ಕೊಡ್ತೀನಿ ಅಂಬರೀಷ್ ಬರಂಗಿದ್ರೆ ಎಲ್ಲರೂ. ಅಂಬರೀಷ್ ಕೇಳಿದೆ, ನಂಬರ್ ಇಸ್ಕೊಂಡು ಬಂದೆ, ಆ ನಂಬರ್ ಕೊಟ್ಟೆ. ಅವರ ಜಿಲ್ಲಾಧಿಕಾರಿಯಾಗಿ ಮಾಡಿದ್ರು. ಅಂಬರೀಷ್ ಅಭಿಮಾನಿಯ ಆಗಿನ ಅಧ್ಯಕ್ಷರು ಶಿವರಾಮ್ ಅಂತೇಳಿ ಅವ್ರಿಗೆ ಫೋನ್ ಮಾಡಿದ್ರು. ರಮಾನಂದ ಬರ್ತಾನೆ, ಟಿಕೆಟ್ ಇಸ್ಕೊಂಡು ಸೇಲ್ ಮಾಡಿಕೊಡು, ನಮ್ಮ ಹುಡುಗ ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ಕಲಾವಿದ ಅಂತ ಹೇಳಿದ್ರು ಅಂಬರೀಷು. ಆಮೇಲೆ ಕೆ ಶಿವರಾಮು ಅಲ್ಲಿದ್ದರು, ಕೆಲಸದಲ್ಲಿದ್ದರು ಅವಾಗ, ನಮ್ಮ IAS ಕನ್ನಡದ ಪ್ರಥಮ ಅಲ್ಲಿದ್ದರು. ಆಮೇಲೆ ಅಂಬರೀಷ್ ಅವ್ರ ಮನೆಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಆಗ ಒಂದಿನ ಗೊತ್ತಾಯಿತು 93 ಅನ್ನೋದು, 91, 92, 93. ಸರಿ, ಅಂಬರೀಷ್ ಅವರು, ದೊಡ್ಡಣ್ಣ, MS ಕಾರಂತು, ಪ್ರಣಯರಾಜ ಶ್ರೀನಾಥ್, ಉಮಾಶ್ರೀ ಅವರ ಒಂದು ಹಾಡು ಹೇಳಿದ್ರು, ಕಮಾನ್ ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಭಾಳ ಚೆನ್ನಾಗಿ ಹೇಳಿದ್ರು. ಸುಶ್ರಾವ್ಯಾಗಿ ಹೇಳಿದ್ರು. ಮದನ್ ಮಲ್ಲು ಅವ್ರದ್ದು ಆರ್ಕೆಸ್ಟ್ರಾ ಇತ್ತು, ವಾದ್ಯಗೋಷ್ಠಿ ಇತ್ತು, ಇದ್ರ ಮಧ್ಯೆ ಹೇಳಿದ್ರು. ಅಲ್ಲಿ ನಮ್ಮ ಗೆಜ್ಜೆ ರಂಗ ತಂಡದ ಸುಳಿ ಅನ್ನೋ ಒಂದು ನಾಟಕ ಇತ್ತು. ಅಂಬರೀಷ್ ಅವ್ರಿಗೆ ಹಾಡು ಕೇಳಿದ್ರು, ಎಲ್ಲರು ಹಾಡೇ ಕೂತ್ಕೊಳ್ಳಿ, ಇಲ್ಲಿ ರಮಾನಂದ್ ಬಂದಿಯಾನೆ, ಅವ್ರು ಹೇಳ್ತಾರೆ, ಮಾಡ್ತಾರೆ, ನಗಿಸ್ತಾರೆ, ಕೂತ್ಕೊಳ್ರ ಅಂತೇಳಿ ನೇರವಾಗಿ ಮಾತಾಡೋರು. ಅಂದರೆ ಅಂಬರೀಷ್ ಅವರ ವ್ಯಕ್ತಿತ್ವ. ಆಮೇಲೆ ಕಲೆಕ್ಷನ್ ಮಾಡಿದ್ರಲ್ಲ, ಒಂದು ಚೀಲದಲ್ಲಿ ಹಾಕಿ ₹1,00,000 ಮೇಲಿತ್ತು, ತಗೊಂಬಂದು ಕಲಾಕೇಸರಿ ಉದಯ್ ಕುಮಾರ್ ಅವರ ಧರ್ಮಪತ್ನಿ ಸುಶೀಲಾ ದೇವಿ ಉದಯ್ ಕುಮಾರ್ ಅವ್ರಿಗೆ ಕೊಟ್ಟರು. ಅಂಬರೀಷ್ ಅವರು ಉದ್ಘಾಟನೆ ಮಾಡಿಕೊಟ್ಟಿದ್ದು. ಅಂಬರೀಷ್ ಅವರು ಕೈ ಹಾಕದೆ ಹೋಗಿದ್ರೆ ಸಂಸಾರಕ್ಕೆ ತೊಂದರೆ ಆಗೋದು. ಯಾಕೆ ಹೇಳ್ತೀನಿ ಅಂತಂದರೆ, ಆ ಜನ್ರೇಷನಲ್ಲಿ ಒಬ್ರಿಗೊಬ್ರು ಸಹಾಯದ ಹಸ್ತ ನೀಡೋರು. ಕಲ್ಯಾಣ್ ಕುಮಾರ್ ಹುಷಾರಿಲ್ಲದೆ ಸತ್ತಾಗ ರಾಜ್ಕುಮಾರ್ ಅವರು ಸಹಾಯ ಮಾಡಿದ್ರು. ಉದಯ್ ಕುಮಾರ್ ಅವರು 85ನೇ ಇಸ್ವಿಯಲ್ಲಿ ತೀರೋದಾಗ ರಾಜ್ಕುಮಾರ್ ಅವರು ಬಂದು ಬರ್ತಾರೆ ಅಲ್ಲಿಗೆ, ವಿಶ್ವೇಶ್ವರಪುರಂಗೆ ಬಂದು ರೂಪತಾರದಲ್ಲಿ ಮೇಲ್ಗಡೆ ಹೆಡ್ಡಿಂಗಲ್ಲಿ ಏನಾಕಿರ್ತಾರೆ ಅಂತ ಹೇಳಿದ್ರೆ, ರಾಜ್ಕುಮಾರ್ ಹೇಳೋದು, ಉದಯ್ ಕುಮಾರ್ ಅವರು ನನಗಿಂತ ಬಹಳ ದೊಡ್ಡ ನಟರು. ಬರ್ದಿದ್ದನ್ನು ಓದಿದ್ದೀನಿ. ಓದುವ ಅಭ್ಯಾಸ ಯಾಕೆ ಇರಬೇಕು ಅಂತ ಹೇಳಿದ್ರೆ, ರಾಜ್ಕುಮಾರ್ ನೋಡೋದು ಕಲಿಬೇಕು. ರಾಜ್ಕುಮಾರ್ 3 ಗಂಟೆಗೆ ಇದ್ದೆ, ನಾನು 4 ಗಂಟೆ ಅಂತ ಹೇಳ್ತೀನಿ, ಕೇಳ್ತಾ ಇದ್ದೆ ಎಲ್ಲ ಕಡೆ. 3 ಗಂಟೆ ಅಂತೆ, 3 ಗಂಟೆಗೆ ವ್ಯಾಯಾಮ ಮಾಡೋರು, ಧ್ಯಾನ ಮಾಡೋರು. ಧ್ಯಾನ ಮಾಡಿದ್ಮೇಲೆ ಈ ಪತ್ರಿಕೆಯಲ್ಲಿ ಕಾಣ್ತಾ ಇಲ್ಲ, ಪತ್ರಿಕೆ ಕಣ್ಣಾಡಿಸಿದ್ರಿಂದ ನನ್ನನ್ನು ಒಬ್ಬ ಎಲ್ಲೋ ಇದ್ದವನು, ರಾಜ್ಕುಮಾರ್ ನೋಡೋದೇ ಒಂದು ಭಾಗ್ಯ ಪುಣ್ಯ ಅಂತ ನನ್ನನ್ನು ಕರೆಸಿ ಹೊನ್ನವಳ್ಳಿ ಕೃಷ್ಣರವ್ರ ಮುಖ್ಯ ನನ್ನ ನಾಟಕ ನೋಡ್ತಾರೆ ಅಂತ ಹೇಳಿದ್ರೆ, ಇದು ಬಹಳ ಖುಷಿ ಥರ ಅಂಶ. 200ಕ್ಕೂ ಹೆಚ್ಚು ಕಾದಂಬರಿ ಓದಿದ್ರಂತೆ. 2 ಗಂಟೆವರೆಗೆ ಶೂಟಿಂಗ್ ಮಾಡಿದ್ರು, 3 ಗಂಟೆಗೆ ಎದ್ದು ಯೋಗಕ್ಕೆ ಹೋಗ್ತಿದ್ರು HF ನಾಯ್ಕರ್ ಒಟ್ಟಿಗೆ. ಅದೆಲ್ಲ ಆರೋಗ್ಯದ ಸೂತ್ರಗಳು. ಆಮೇಲೆ ಛಲ ಬಿಡಿದ ತ್ರಿವಿಕ್ರಮ ಅವರು. ಆಮೇಲೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದೊಂದು ಮಾತನ್ನು ಸುಮಾರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೇಳಿದ್ದೀನಿ, ದೊಡ್ಡ ವೇದಿಕೆಗಳಲ್ಲಿ ಹೇಳಿದ್ದೀನಿ. ಒಂದು ಮಾತು ಏನಂತಂದರೆ, ರಾಜ್ಕುಮಾರ್ ಅವರು ಭೂಪತಿ ರಂಗ ಅನ್ನೋ ಸಿನಿಮಾದಲ್ಲಿ ಒಂದು ಮೊಟ್ಟೆ ಇಟ್ಕೋತಾರೆ, ಅಂತಾರೆ. 2ನೇ ಚಾಟಲ್ಲಿ ಕೋಳಿ ಮರಿ ಬರುತ್ತೆ. ಯಾರು ಆರ್ಟಿಸ್ಟ್ ಮಾಡ್ತಾರ, ಮಾಡೋದೇ ಇಲ್ಲ, ಸಾಧ್ಯವೇ ಇಲ್ಲ. ಇನ್ನೊಂದು 50 ಅಡಿ ಆಳದಲ್ಲಿ ವಿತೌಟ್ ಮಾಸ್ಕು ನೀರಲ್ಲಿ ಶಂಕರ್ರಾವ್ ಒಂದು ಮುತ್ತಿನ ಕಥೆಯಲ್ಲಿ ಅತ್ಯದ್ಭುತವಾದ ಅಭಿನಯವನ್ನು ನೀಡಿದ್ದಾರೆ. ಆ ಹೊಸ ರೀತಿಯ ಪ್ರಯೋಗ ಅದು ಕನ್ನಡ ಚಿತ್ರರಂಗಕ್ಕಲ್ಲ, ಭಾರತೀಯ ಚಿತ್ರರಂಗಕ್ಕೆ ವಿಭಿನ್ನ ಪ್ರಯೋಗ. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ. ನನ್ನಂತ ಒಬ್ಬ ಕಲಾವಿದನಿಗೆ ಖಂಡಿತವಾಗ್ಲೂ ನೋವಿದೆ. ಕನ್ನಡಿಗರಾಗಿ ನಮ್ಮೆಲ್ರಿಗೂ ನಾವು ಇಲ್ಲಿಯ MP MLAಗಳು ಧೈರ್ಯವಾಗಿ ಹೇಳಬೇಕು, ರಾಜ್ಕುಮಾರ್ ಕೊಡಿಸ್ಬೇಕು. ಸಿದ್ದರಾಮಯ್ಯವರು ತುಂಬ ಜೋರಾಗಿ ಎಲ್ಲ ಕಡೆನೂ ಮಾತಾಡ್ತಾರೆ, ಕನ್ನಡದ ಬಗ್ಗೆ ಪ್ರೀತಿ ಇದೆ, ಕನ್ನಡದ ಕಲಾವಿದರು ಕಂಡ್ರೆ ಬಹಳ ಅವ್ರಿಗೆ ಒಂದು ಅಭಿಮಾನ ಇದೆ. ಮೊನ್ನೆ ನಮ್ಮ ಉಮೇಶ್ ಅಣ್ಣ ತೀರೋದಾಗಲೇ ಬಂದಿರೋ, ನಾ ಹೇಳ್ದು ಈ ಥರದ ಸಿದ್ದರಾಮಯ್ಯನಂತವರು, ಕಾಂಗ್ರೆಸ್ ಸರ್ಕಾರದವರು, ಬೇರೆ MP MLAಗಳು ಒಕ್ಕೂರಿನಿಂದ ಹೇಳಿ ರಾಜ್ಕುಮಾರ್ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಕೊಡಿಸ್ಲೇಬೇಕು. ನನ್ನ ಇದಲ್ಲ, 7 ಕೋಟಿ ಕನ್ನಡಿಗರ ಆಶಯ ಇದು, ಇದನ್ನ ನೆರವೇರಿಸಬೇಕು ಅಂತ ನಿಮ್ಮ ಚಾನಲ್ ಮುಖೇನ ನಾನು ನಿಜವಾಗ್ಲೂ ಅವ್ರಿಗೆ ಕೇಳ್ಕೊಳ್ತೀನಿ.
ಅವ್ರಿಗೆ ನನ್ನ ಹೃದಯಾಂತರಾಳದ ಅಭಿನಂದನೆಗಳನ್ನು ಮುಂಚಿತವಾಗಿ ತಿಳಿಸ್ತೀನಿ, ಕೊಡಿಸ್ಬೇಕು ಅವ್ರಿಗೆ. ಯಾಕೆಂತ ಅಂತ ಕಲಾವಿದರು ಇಡೀ ಪ್ರಪಂಚ ಹುಟ್ಟೋದು ಭಾರಿ ರೇರು. ಹುಟ್ಟಿದಾರೆ ಅವ್ರು ಕೊಡಿಸ್ಬೇಕು. ಇದು ಅಂದ್ರೆ ಆ ಓದುವ ದಿಸೆಯಲ್ಲಿ ಹೆಜ್ಜೆ ಆ ಥರ ಯಾರು ಇಲ್ಲ. ಆಮೇಲೆ ನೋಡಿ, ನಾಟಕ ಮಾಡಿ 7 ವರ್ಷ ಆಗಿರುತ್ತೆ. ನನ್ನ ನಾಟಕ ನೋಡಿರ್ತಾರೆ ರಾಜ್ಕುಮಾರ್. ಜನಾರ್ದನ ರಾಜ್ಯದಲ್ಲಿ ಅವರು ವಿನೋದ್ ಆಳ್ವ ಸಿನಿಮಾ ಮಾಡ್ತಾ ಇರ್ತಾರೆ, ಯಾರು MS ರಾಜಶೇಖರ್. ನಾನು ಹಿಂಗೆ ಮಾಡಿ ಹತ್ತುತ್ತಾ ಇರ್ತೀನಿ, ರಾಜ್ಕುಮಾರ್ ಮಾಡಿ ಇಳಿತಾ ಇರ್ತಾರೆ. ನನ್ನ ನೋಡ್ತಾರೆ, ಕೈ ಮುಗಿದ್ಬಿಟ್ಟು ಹೇಗಿದ್ದೀರಿ ಮೈಸೂರು ರಮಾನಂದ್ ಅಂತಾರೆ. ನಾನು ಗಾಳಿಯಾಗಿ ಹೋಗ್ತೀನಿ. ಯಾಕೆ ನಾನು ಎಷ್ಟೋ ವರ್ಷ ಆಗೋಗಿದೆ. ಹೌದಪ್ಪ. ಆ ನೆನಪಿನ ಶಕ್ತಿ, ಆ ಅಗಾಧವಾದ ಶಕ್ತಿ ಅವರ ತಂದೆಯಿಂದ ಬಂದಂತ ಬಳುವಳಿ ಅದು. ಹೌದು ಹೌದು. ಅವ್ರು ಯಾವಾಗಲೂ ಹೇಳೋರು, ನಿಜ ಸತ್ಯ ಕೂಡ ಅದು. ನಾನು ಅದನ್ನ ನನ್ನ ಜೀವನದಲ್ಲಿ ಮರೆಯಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಆ ರೀತಿಯ ಶಕ್ತಿ ಸಾಮರ್ಥ್ಯ ಇದ್ದಂಥ ನಟ ಕನ್ನಡದಲ್ಲಿ ಮತ್ತು ಬರೋದು ಬಹಳ ಕಷ್ಟ. ಈ ಸರಸ್ವತಿಪುರಮಲ್ಲಿ 5ನೇ ಕ್ಲಾಸಲ್ಲಿ ಅವ್ರು ಬರೇ ಈ ಕಡೆ ಇದ್ದಾರೆ, ಓಯ್ ಅಂದ್ಬಿಡು ಬ್ಯಾಟ್ ಹಿಡ್ಕೊಂಡು ಹೋಗೋರು, ಚಡ್ಡಿ ಹಾಕೊಂಡು ಓಡಾಡೋರು, ಆ ಕಡೆ ಹೋಗೋರು. ಅಲ್ಲೇ ಅವ್ರ ಸ್ನೇಹಿತರ ಜೊತೆ 5ನೇ ಕ್ಲಾಸಲ್ಲೇ ಅದು ಬ್ಯಾಡ್ಮಿಂಟನ್, ಅದು ಇಲ್ಲಿ ಟೇಬಲ್ ಟೆನ್ನಿಸು. ಜಪೋಟ ಅನ್ನೊಬ್ಬ ಬಹಳ ಕ್ಲೋಸು. ಇನ್ನೊಬ್ಬ ಅರಸು ಅಂತಿದ್ದ, ಬಹಳ ಆತ್ಮೀಯ ಅಂಬರೀಷ್ಗೆ. ಅಂಬರೀಷ್ ಎದುರುಗಡೆನೆ ಹೇಳ್ಯಾನೆ, ಚಕ್ರ ವ್ಯೂಹ ಫುಲ್ ಟೈಟ್ ಆಗ್ಬಿಡೋನು. ಅಂಬರೀಷ್ ಮುಂದೆನೆ ಹಾಡು ಹೇಳೋನು. ಯಾರು ಅರಸು ಅಂತೇಳಿ ಅವನು, ಅಂದ್ರೆ ಫುಲ್ ಟೈಟು. ಅಂಬರೀಷ್ಗೆ ಆತ್ಮೀಯ ಗೆಳೆಯನೂ ಆಗಿದ್ದ, ಮತ್ತೆ ಜೋರಾಗೂ ಮಾತಾಡ್ತಿದ್ದ, ಎದುರ್ತಿರ್ಲಿಲ್ಲ. ಅಂಬರೀಷ್ ಕಂಡ್ರೆ ಪ್ರೀತಿ ವಾಂಚಲ್ಯ ತುಂಬಾ ದೊಡ್ಡ ಪ್ರಮಾಣದಲ್ಲಿತ್ತು. ಅಂಬರೀಷನ್ನು ಬಹಳ ಇದು ಮಾಡೋನು. ಆಮೇಲೆ ರಾಜ್ಕುಮಾರ್ ಸರಳತೆ ಬಗ್ಗೆ ಒಂದು ಮಾತು ಹೇಳ್ಬೇಕು. ನನಗೆ ನಮ್ಮ ತಂದೆ ದುಡ್ಡು ಕೊಡೋರು, ನಾಟಕ ನೋಡ್ತಿದ್ದೆ, ಬಂದ್ಬಿಡ್ತಿದ್ದೆ, ಒಬ್ಬನೇ ಹೋಗ್ತಾ ಇದ್ದೆ. ಒಬ್ಬ ಓಡಾಡಿದ್ರೆ ಅವ್ನಿಗೆ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಬರುತ್ತೆ. ನಮ್ಮ ಈಗಿನ ಜನ್ರೇಷನ್ಲಿ ಮಕ್ಕಳನ್ನ ಹೊರಗಡೆ ಕಳ್ಸಲ್ಲ. 12-13 ವರ್ಷ ಬಸ್ಸಲ್ಲಿ ಹೋಗೋ, ರಿಕ್ಷಾದ್ರು ಸ್ಕೂಟರ್ ಕೊಟ್ಟು ಕಳಿಸ್ತಾ ಇರ್ಬೇಕಾದ್ರೆ. ಯಾಕೆಂದ್ರೆ ಲೈಸೆನ್ಸ್ ಇಲ್ದವ್ರು ಪರಲ್ಲ, ಪೊಲೀಸ್ ಕಂಡ್ರೆ ಸ್ವಲ್ಪ ಸೈಡಲ್ಲಿ ಟರ್ನ್ ಮಾಡ್ಕೊಂಡು ಹೊಟ್ಟೋಗ್ಬಿಡು ಅಂತ ಹೇಳ್ತಾರೆ. ಆದ್ರೆ ನಾವು ಹೋಗ್ತಾ ಇದ್ವಲ್ಲ, ರಾಜ್ಕುಮಾರ್ ಅವ್ರನ್ನ 40 ಪೈಸಾ ಟಿಕೆಟ್. ಅವಾಗ ದುಡ್ಡಿರಲಿಲ್ಲ ನನ್ನ ಹತ್ರ. ಅವತ್ತು ಸಾಮಾನ್ಯವಾಗಿ ದುಡ್ಡಿರೋದು, ಅವತ್ತು ದುಡ್ಡಿಲ್ಲ. ಟೌನ್ನಲ್ಲಿ ಕಾರ್ಯಕ್ರಮ ಸ್ವಲ್ಪ ಬಾಗಿಲು ಈಗ ತೆಗೆದೆ. ರಾಜ್ಕುಮಾರ್ ಅವ್ರು ಬಂದರು. ಅವಾಗ ರಾಜ್ಕುಮಾರ್ ಅವ್ರನ್ನ ವೇದಿಕೆ ಕರೆದ್ರು. ಜನ ಅರ್ಧ ಟೌನ್ನಲ್ಲಿ ತುಂಬಿತ್ತು. ರಾಜ್ಕುಮಾರ್ ಅವ್ರನ್ನ ವೇದಿಕೆ ಕೂರಿಸೋರು. ರಾಜ್ಕುಮಾರ್ ಪಂಚೆ ಹಾಕೊಂಡಿದ್ರು, ಬಿಳಿ ಶರ್ಟು ಬಿಳಿ ಪಂಚೆ ಹಾಕೊಂಡಿದ್ರು, ಕೈ ಮುಗಿದ್ರು, ಕೂತ್ಕೊಂಡ್ರು. ರಾಜ್ಕುಮಾರ್ ಮಾತಾಡ್ಬೇಕು ಅಂತ ಕೇಳಿದ್ರು. ಒಬ್ಬ ಕೇಳ್ದ, ನಾನು ಇಷ್ಟೇ ನನ್ನ ಒಳಗಡೆ ಈಗ ಜನ ನೋಡ್ಬೋದು, ರಾಜ್ಕುಮಾರ್ ನೋಡ್ಬೋದು, ತಳ್ತಾನೆ ಅದ್ರಲ್ಲಿ ಬೇರೆ. ಅವನು ದುಡ್ಡು ಕೊಟ್ಟು ಒಳಗಡೆ ಬಿಡ್ತಾ ಇಲ್ಲ. 4 ಜನ ಇರ್ತಾರೆ ಅಂತ ಬಿಡ್ತಾ ಇಲ್ಲ ಅವನು, ಗೇಟ್ ಕೀಪರ್. ಆಮೇಲೆ ರಾಜ್ಕುಮಾರ್ ಬಂದ್ರು. ಒಬ್ಬ ಕೇಳ್ದ, ಈಗ ನೋಡಿದೆ ಜೋರಾದ ಧ್ವನಿಯಲ್ಲಿ ಕೇಳ್ದ, ಏನ್ ಯಾವ ಫಂಕ್ಷನ್ಗೆ ಬಂದ್ರು ನೀವು ಬಿಳಿ ಪಂಚ ಬಿಳಿ ಶರ್ಟ್ ಹಾಕೊಂಬತ್ತೀರಲ್ಲ, ಅದ್ಯಾಕೆ ಅಂತ ಕೇಳ್ದ. ರಾಜ್ಕುಮಾರ್ ಅವರು, ಸಿನಿಮಾದಲ್ಲಿ ನಾನಾ ರೀತಿ ವಸ್ತ್ರಾಲಂಕಾರ ಕೊಟ್ಟಿರ್ತಾರೆ, ಅದನ್ನ ಹಾಕಿರ್ತೀವಿ. ಹೊರಗಡೆ ಬಂದಾಗ ನಮ್ಮತನ ಅನ್ನೋದು ಬೇಡವಾ ಅಂತ ಹೇಳಿದ್ರು. ಹಾಡು ಅಂದ್ರು. ಅವಾಗ ಹಾಡು ಹೇಳಿದ್ದು ಯಾರು ಅಂತ ಹೇಳಿ, ಯಾವ್ದು ಹೇಳಿದ್ರು ಅಂತ ಹೇಳಿದ್ರೆ, ಕನಕದಾಸದು ಬಾಗಿಲನು ತೆರೆದು ಸೇವೆಯನ್ನು ಕೊಡೋ. ಇದನ್ನ ಬಹಳ ಹತ್ತಿರದಲ್ಲಿ ನಾನು ಬಾಗಿಲ ಕಿಂಡಿಯಿಂದ ಹೀಗೆ ನೋಡಿ ತುಂಬಾ ಸಂತೋಷ. ಹೊರಗಡೆ ಬಂದಾಗ ಕೈ ಕೊಟ್ಟಿಗತ್ತೆ ಕಾಯ್ತಾ ಇದ್ವು. ಯಾಕೆಂದ್ರೆ ಅವ್ರ ಸರಳತೆ. ಅವ್ರು ಅವಾಗ ಜನ ಈಗ ಮುಗ್ಗು ಬೀಳ್ತಾ ಇರಲಿಲ್ಲ. ಬರೋರು, ನಾವು ಹೋಗಿ ನಾಟಕ ನಮ್ಗೊಂದು ಧೈರ್ಯ ಆಯ್ತಲ್ಲ, ಹೋಗಿ ಕೈ ಕೊಡ್ದು ಈಗ ಅನ್ನೋರು, ನಮ್ಗೆ ಅದೇ ಸಂತೋಷ. ಇನ್ನು ಅಂಬರೀಷ್ ಅವರು ನಮ್ಮ ಸ್ನೇಹಿತರು ಅವರೆಲ್ಲ, ನಾವು ಅವರನ್ನ, ಹರೀಶ್ ಅವರು ಪಶು ವೈದ್ಯರಾಗಿದ್ದರು. ನಾವು ಆಗಾಗ್ಗೆ ಸೇರ್ತಾ ಇದ್ವು. ಅವರು ಪಶು ವೈದ್ಯರಾಗಿದ್ದರು. ಸರಳ ಸಿಂಪಲ್. ಯಾವತ್ತೂ ಅವ್ರ ತಮ್ಮನ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ಅವ್ರ ತಂಗಿಗೆ ನಮ್ಮ ಅಣ್ಣ ಪಾಠ ಹೇಳ್ಕೊಡೋರು. ಇನ್ನೊಬ್ಬ ತಮ್ಮ ಆನಂದ ಇರಬೇಕು. ಅದು ಈಗಿನ ಸಿನಿಮಾದವ್ರು ಯಾರಿಗೂ ಗೊತ್ತೇ ಇರೋಲ್ಲ. ಆದರೆ ಅವ್ರು ಎಷ್ಟು ನಾವು ಬೈಟ್ ಟೀ ಕುಡಿದು ನಾನು ಹೀಗೇನಾದ್ರು ನೆನ್ನೆ ಅಂಬರೀಷ್ ಸಿಕ್ಕಿದ್ದ ಇಲ್ಲಿ ಇದನ್ನು ಮಾಡ್ಕೊಂಡು ಯಾವುದೋ ಮೃಗಾಲಯ ಸಿನಿಮಾ ಶೂಟಿಂಗಲ್ಲಿ ಸ್ನೇಹಿತರ ಜೊತೆ ಅಲ್ಲೆಲ್ಲ ಚಿಜಗೌಡ ಮೆಸ್ಸಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಹೌದಾ ಅನ್ನೋರ್ಥ ಸಿನಿಮಾ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಅಂದರೆ ಜನರ ಬಳಿ, ಎಲ್ಲರ ಬಳಿ ಅಂಬರೀಷ್ ಅವರನ್ನ, ಹರೀಶ್ ಅವರು ಭಾಳ ದೊಡ್ಡ ಡಾಕ್ಟ್ರು, ಪಶು ವೈದ್ಯರು ಅಂತ ದೊಡ್ಡ ಹೆಸರು ಮಾಡ್ಕೊಂಡಿದ್ರು. ಅವರು ಯಾರು ಚಿತ್ರರಂಗದಲ್ಲಿ ಕಾಣಲಿಲ್ಲ, ತೆರೆಯ ಹಿಂದೆನೇ ಇದ್ಬಿಟ್ರು. ಅಣ್ಣ, ತಮ್ಮ, ತಂಗಿ. ಅದರ ಬಿಡಿ ಅವರ ದೊಡ್ಡ ಒಂದು ಇತಿಹಾಸನೇ ಇದೆ. ಕಲಾ ಪ್ರಕಾರದಲ್ಲಿ ಪಿಟಿ ಚೌಡಯ್ಯನವರು ಮೊಮ್ಮಗ ಅನ್ನೋದೇ ಇರುತ್ತೆ ಅದ್ರಿದು. ಆದರೆ ಅವರು ನನ್ನ ನಾಟಕವನ್ನು ನೋಡ್ತಾರೆ. ಅಂಬರೀಷ್ ಅವರು, ಮಾಸ್ಟರ್ ಹಿರಣ್ಣಯ್ಯನವರು ನನ್ನ ನಾಟಕ ನೋಡ್ತಾರೆ.
ಶಂಕರ್ನಾಗ ನಾಟಕ ನೋಡ್ತಾರೆ, ರಾಜ್ಕುಮಾರ್ ನೋಡ್ತಾರೆ. ನೋಡಿ ಹೇಗಾಗುತ್ತೆ ಅಂತ, ವಿಷ್ಣುವರ್ಧನ್ ಹೇಗೆ ನೋಡ್ತಾರೆ ಅಂತ ಹೇಳಿದ್ರೆ, ನಾನು ಉದಯ ಕಲಾನಿಕೇತನದಲ್ಲಿ ಹುಡುಗರಿಗೆ ಪಾಠ ಹೇಳ್ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಸುಂದರ್ ರಾಜ್ ಬರ್ತಾರೆ. ಅವಾಗ ಅವ್ರದ್ದು ಬಹಳ ಫೇಮಸ್ ನಾಟಕ ಯಮರಂಜನೆ ಅಂತೇಳಿ ಗಲ್ಲಿಲೂ ನಾಟಕ ಮಾಡ್ತಾ ಇರ್ತಾರೆ. ನಾಗಾಭರಣ ಅವರು ಇವರು ಎಲ್ಲ ಮಾಡ್ತಾ ಇರ್ತಾರೆ. ರಮಾನಂದ್ ಇವತ್ತು ಇಬ್ರು ಹುಡುಗಿರ್ ಬೇಕಾಗಿತ್ತು, ಯಾರೋ ಇಬ್ರು ಕೈ ಕೊಟ್ಬಿಟ್ಟಿದ್ದಾರೆ, ದಯವಿಟ್ಟು ಕಳಿಸಿ ರಮಾನಂದ್. ನಾನು ಉದಯ ಕಲಾನಿಕೇತನದಲ್ಲಿ ರೇಣುಕಾ ಬಲಿ ಅವ್ರಿಗೆ ಹೇಳ್ಬಿಟ್ಟು ನಿರ್ಮಲಾ ಮತ್ತೆ ಮಂಜುಳಾ ಅನ್ನೋ ಇಬ್ರು ಹುಡುಗಿರು ಕಳಿಸ್ತೀನಿ, ಅವರು ನಾಟಕದಲ್ಲಿ ಪಾರ್ಟ್ ಮಾಡ್ತಾರೆ. ಇದು ಈ ರೀತಿ ನಡೀತಾ ಇರುತ್ತೆ. ಅವಾಗ ಏನಾಗುತ್ತೆ, ವಿಷ್ಣುವರ್ಧನ್ ಮ್ಯೂಸಿಕಲ್ ನೈಟು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಇಡ್ತಾರೆ. ಒಂದು 8,000 ಜನ ಸೇರಿರ್ತಾರೆ. ಸುಂದರ್ ರಾಜ್ ಬಂದವರು, ನೆನ್ನೆನೂ ಭೇಟಿ ಮಾಡಿದ್ದೆ ಸುಂದರ್ ರಾಜ್ನ. ಸುಂದರ್ ರಾಜ್ ಅವರು ಭೇಟಿ ಮಾಡಿ, ರಮಾನಂದ್ ನಾಳೆ ನೀವು ಒಂದು ಅರ್ಧ ಗಂಟೆ ಮಾಡ್ಬಿಡಿ ನಾಟಕ ಅಂತ ಹೇಳ್ತಾರೆ. ಸ್ವರ್ಗಕ್ಕೆ ಮೂರಕ್ಕೆ ಬಂದಾಗೆ ಸಿಕ್ಕಿದ್ದೆ ಚಂದ ಸ್ವರ್ಗ ಅಂತೇಳಿ ಅವ್ರು ಮುಂಚಿತವಾಗಿ ಹೋಗ್ತೀವಿ. ಅಂಬರೀಷ್ ಅವ್ರು ಹಾಡು ಹೇಳಿದಾರೆ ಅಲ್ಲಿ, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೇನಿಲ್ಲ ಸುಳ್ಳು. H.N. ನರಸಿಂಹಯ್ಯನವ್ರು ಇದ್ರು, ಎಲ್ಲರೂ ಇದ್ರು. ನಮಗೆ ವೇದಿಕೆ ಕೊಟ್ಟರು. ನಾನು, ವೇಣು, ಆಮೇಲೆ ಉದಯ್ ಪೆರಂಪಳ್ಳಿ, ಉಡುಪಿ ಹತ್ರ ಪೆರಂಪಳ್ಳಿ ಇದೆ, ಅವನು ನಾಟಕ ಮಾಡೋದು. ನಾಟಕ ವಿಡಂಬನ ಅಂತ ಕಾಮಿಡಿ ಡೈಲಾಗ್ ಇದೆ. ಪೊಲೀಸನ್ನ ವಿಡಂಬನೆ ಮಾಡೋದಿದೆ. ನಾಟಕ ಮಾಡ್ತಾ ಇದ್ವಿ. ವಿಷ್ಣುವರ್ಧನ್ ಅವರು, ನಾನು ಡೈಲಾಗ್ ಹೇಳ್ತಾ ಇದ್ದೀನಿ, ವಿಷ್ಣುವರ್ಧನ್ ಅಂತ ಇದ್ದಾರೆ, ಕಟ್ ಮಾಡಿ ಡೈಲಾಗು ಅಂತ. ನಾನು ಡೈಲಾಗ್ ಹೊಡೆದ್ಬಿಟ್ಟೆ. ಆ ಫೋರ್ಸ್ ಇದೆ, ಕಡಿಮೆ ಮಾಡಿದ್ರೆ ನಾಟಕ ಇದಾಗಿ ಹೋಗುತ್ತೆ ಅಂದ್ಬಿಟ್ಟು ಫೋರ್ಸಲ್ಲಿ ಡೈಲಾಗ್ ಹೇಳ್ಬಿಟ್ಟೆ. ಡೈಲಾಗ್ ಹೋದ ತಕ್ಷಣ ವಿಷ್ಣುವರ್ಧನ್ ಆಚೆ ಬಂದೆ. ಜನ ಅಷ್ಟೊತ್ಗಾಲ ಚಪ್ಪಾಳೆ ಹೊಡಿತಾರೆ, ನೀವು ತಪ್ಪು ಮಾಡ್ಬಿಟ್ರಿ, ಪೊಲೀಸ್ನವರು ತುಂಬ ವಿಡಂಬನೆ ಮಾಡ್ಬಿಟ್ರಿ ನೀವು ಅಂದರು. ಪಕ್ಕದಲ್ಲಿದ್ದರು ಜಿಲ್ಲಾಧಿಕಾರಿ ಅಂತವರು, ಇಲ್ಲ ರಮಾನಂದ್ ಅವ್ರು ಹೇಳಿದ್ ಕರೆಕ್ಟ್ ಇದೆ, ಅದರಲ್ಲಿ ಅವರು ಈ ರೀತಿ ನಡೀತಾ ಇದೆ, ಅದನ್ನು ವಿಡಂಬನೆ ಮಾಡಿರ್ತಾರೆ. ಸಾರಿ ರಮಾನಂದ್. ವಿಷ್ಣುವರ್ಧನ್ ನನಗೆ ಆಶ್ಚರ್ಯ ಆಗೋಯ್ತು. ಯಾಕೆ ಅಂತ ಹೇಳಿದ್ರೆ, ಆಮೇಲೆ ಅವರು ನೋಡಿ ಎಂಥ ಒಳ್ಳೆ ಗುಣ ಇರುತ್ತೆ ಅಂತ ಹೇಳಿದ್ರೆ, ನಾನು ಅವ್ರ ಜೊತೆ ಅಭಿನಯ ಮಾಡಕ್ಕೆ ಹೋದಾಗ ಪ್ರತಿಮಾ ಅನ್ನೋ ಸಿನಿಮಾದಲ್ಲಿ ಡೈಲಾಗ್ ಹೇಳಿದೆ. ಡೈರೆಕ್ಟರ್ ಸುದೀನ್ ಮೇನೇನೋ ಏನೋ, ಈ ಹುಡುಗ ಸಣ್ಣ ಇದ್ದಾನೆ, ಡೈಲಾಗ್ ಹೇಳ್ತಾನೆ, ಆದರೆ ವಿಷ್ಣುವರ್ಧನ್ ಆಗಲ್ಪ ಶ್ರೀಮಂತರು, ಅವ್ರಿಗೆ ಹೇಳೋದಕ್ಕೆ ಸಾಟಿ ಆಗಲ್ಲ ಅಂದ್ಬಿಟ್ಟು ಡೈಲಾಗ್ ಸಿಗಲ್ಲ ನನಗೆ ಅದರಲ್ಲಿ. ಆಮೇಲೆ ಇನ್ನೊಂದು ಸಿನಿಮಾದಲ್ಲಿ ಬಾಳಿನ ಅದೇನೋ ಹೆಸರು ಮರ್ತಿದೆ, ಅದು ಪೊಲೀಸ್ ಮಾತ್ರ. ಅದರಲ್ಲಿ ವಿಷ್ಣುವರ್ಧನ್ ಅವರು ಡೈರೆಕ್ಟರ್ ಹತ್ರ ಮಾತಾಡ್ತಾ ಇರ್ತಾರೆ, ನೋಡಿ ಈಗ ಮಾಡಿದ್ನಲ್ಲ ಪೊಲೀಸು ಪಾರ್ಟ್ ಮಾಡಿದ್ರಲ್ಲ, ಭಾಳ ಒಳ್ಳೆ ಆರ್ಟಿಸ್ಟ್, ಅವ್ರನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ನಾನು ಯಾರಿಗೆ ಹೇಳ್ತೀರಿ ಅಂತ ನೋಡಿದಾಗ ನನ್ನನ್ನು ಪರಿಚಯ ಮಾಡ್ಕೊಳ್ತಾರೆ ವಿಷ್ಣು. ಅಂದರೆ ನಾನು ಹೇಳಿದ್ದು, ನನಗೆ ಅವಕಾಶದಿಂದ ಭಾಳ ವಂಚಿತನಾಗಿದ್ದೆ. ನಾನು ಡಬಲ್ ಆ್ಯಕ್ಟಿಂಗ್ ಮಾಡಿದಾಗ ಬೇರೆ ಯಾರು ಮಾಡೇ ಇರಲಿಲ್ಲ. ಚಂದ್ರ ಸಾಳ್ವ ನಿಮಗೆ ಗೊತ್ತಿರುತ್ತೆ, ಹೌದೌದು. ಅವರು ರಜನಿಕಾಂತ್ ಜೊತೆ ಆಡಿಯರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ಲಿ ತರಬೇತಿ ಪಡೆದಂಥವ್ರು. ಅವರು ನನಗೊಂದು ಪಾತ್ರವನ್ನು ಕೊಡ್ತಾರೆ, ರಮಾನಂದ್ ಡಬಲ್ ಆ್ಯಕ್ಟಿಂಗ್ ಇದರಲ್ಲಿ ಬೀಚಲ್ಲಿ ಕ್ಯಾಮ್ರಲ್ಲಿ ಮಾಡಬೇಕು. ಸರಿ ಸರ್, ಮಾಡ್ತೀನಿ ಸರ್. ಡೈಲಾಗು ಏನು ನಾನೇನು ಬರೀಬೇಕಾ ಸರ್? ಬರೀರಿ ಸರ್. ಬರದೆ ಸರ್ ಡೈಲಾಗು. ನನ್ನ ಮೇಲೂ ಒಂದು 10-15 ಲಕ್ಷ ರೂಪಾಯಿ ತನಕ ಖರ್ಚು ಮಾಡಿದ್ರು. ಬೀಚಲ್ಲಿ ನನ್ನನ್ನೇ ನಾನು ಮಾತಾಡ್ಸೋದು, ಇದನ್ನು ನೋಡೋದು ಎಲ್ಲ ಫುಲ್ ಖುಷಿ ಆಗೋಯ್ತು. ಸಿನಿಮಾ ಮುಗೀತು. ಹಂಸಲೇಖ ನೋಡ್ಕೊಂಡು ಬಂದರು. ಸಂಖ್ಯೆ ಸ್ಟುಡಿಯೋಗೆ ಇಲ್ಲ ಬಿಡಿ, ವಾಣಿಜ್ಯ ಮಂಡಳಿಯಾಗಿ ಹೋಗಿದೆ. ಆವಾಗ ಇವ್ರು ಬಂದರು, ಹಂಸಲೇಖ ಅವ್ರು ಬಂದರು, ನೋಡಿದ್ರು, ದೊರೆ ಭಾಳ ಅತ್ಯುತ್ತಮವಾದ ಪಾತ್ರ ಮಾಡಿದ್ಯಾ ಕಣೆ, ಈ ಸಿನಿಮಾ ಬಂದ್ಬಿಟ್ರೆ ನಾಗಾಲೋಟದಿಂದ ಮುಂದೆ ಹೊಟ್ಟೋಗ್ಬಿಡ್ತೀಯ ಅಂದರು. ಏನೋ ಸರ್ ನಿಮ್ಮ ಇದು ಅಂತ. ಅದೇ ಸಡನ್ ಆಗಿ ಕಲ್ಯಾಣ್ ಕುಮಾರ್ ಬಂದರು. ಹೇಗಿದೆ ಅಂದರು. ನನ್ನ ರಮೇಶ್ ಅಂತ ಮಾತಾಡ್ತಾರೆ, ಹೇಗಿದೆ ನೀವು? ಎಲ್ಲಿ ಸರ್, ಯಾರೋ ಒಬ್ಬರು ಚೆಕ್ ಕೊಟ್ಟಿದ್ದಾರೆ, ಬೌನ್ಸ್ ಆಗ್ಬಿಟ್ಟಿದೆ, ದುಡ್ಡೇ ಇಲ್ಲ ಸರ್ ಅಂತ ಇದೆ. ನನ್ನ ಹತ್ರನೂ ಇಷ್ಟಿದೆ. ಕಲ್ಯಾಣ್ ಕುಮಾರ್ ಹೇಳಿದ್ದು, ನನ್ನ ಹತ್ರನೂ ಇಷ್ಟು ಚೆಕ್ ಇದೆ, ಬೌನ್ಸ್ ಆಗ್ಬಿಟ್ರೋದು, ಈ ಸಿನಿಮಾಕ್ಕೆ ಬಂದ್ಬಿಟ್ಟಿದ್ವಿ, ಬಣ್ಣದ ಬಗ್ಗೆ ಹೊಂದಾಣಿಕೆ ಮಾಡ್ಕೋಬೇಕು ಅಂದರು. ಸರಿ ಸರ್, ಇದರಲ್ಲಿ ಡಬಲ್ ಆ್ಯಕ್ಟಿಂಗ್ ಮಾಡಿ ಏನಿ ಸರ್ ಅಂತ ಹೇಳಿದೆ. ಸಿನಿಮಾ ಬಂದಾಗ ಒಂದು ಸಿಂಗಲ್ ಶಾಟ್ ಇರಲಿಲ್ಲ. ಹೌದಾ? ಒಂದು ಸಿಂಗಲ್ ಶಾಟ್ ಇಲ್ಲ. ನಾನೇ ಗೊತ್ತಿಲ್ಲ, ಅದು ಕಾಮಿಡಿ, ಅದು ಸಿನಿಮಾ ಹೆಸರು ಸ್ಟಂಟ್ ಮಾಸ್ಟರು. ನನ್ನ ಸೀನ್ಗಳಾಗಿದೆ, ಅದು ಕಾಮಿಡಿ ಮಾಸ್ಟರ್ ಆಗ್ಬಿಡೋದು, ನನಗೆ ಹೆಸರು ಬಂದ್ಬಿಡೋದು. ಶೇಖರ್ ಕೊಟ್ಯಾನ್ ಅವರು ಸಿದ್ಧಾರ್ಥ ಅನ್ನೋ ಹೆಸರು ಮಾಡಿದ್ದು. ಬಾಂಬೆಯಲ್ಲಿ 3 ಲೇಡೀಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಇಟ್ಟಿದ್ದಾರೆ ಈಗ. ಅವಾಗಲೂ ದೊಡ್ಡ ಆಗರ್ಭ ನನ್ನ ಕಂಡ್ರೆ ಇವಾಗಲೂ ಬಹಳ ವಿಶ್ವಾಸ ಪ್ರೀತಿ ಎಲ್ಲ ಇದೆ. ಆದರೆ ಆ ಸೀನ್ ಬಂದಿದ್ದು ನನಗೆ ದೊಡ್ಡ ಪ್ರಮಾಣದ ಹೇಳ್ತಿದೆ, ಸಿಗಲಿಲ್ಲ. ಏನು ಮಾಡೋದಕ್ಕಾಗೋದಿಲ್ಲ, ಕೆಲವು ಸಾರಿ ಆಗೋದೆ. ಅದೆಲ್ಲದಕ್ಕಿಂತ ರೇಲಂಗಿ ನರಸಿಂಹರಾವ್, ಇಲ್ಲಿ ನಾನೊಂದು ವಿಚಾರವನ್ನು ಹೇಳೋಕ್ಕಾಗೋದಿಲ್ಲ. ರೇಲಂಗಿ ನರಸಿಂಹರಾವ್ ಅವ್ರ ಚಿತ್ರದಲ್ಲಿ ಒಂದು ಅವಕಾಶ ಸಿಕ್ತು ನನಗೆ. ತೆಲುಗಲ್ಲಿ ಬಹಳ ದೊಡ್ಡ ಹಾಸ್ಯ ನಿರ್ದೇಶಕರಲ್ಲಿ ನಂಬರ್ 1 ಅವರು. ಅವ್ರ ಚಿತ್ರದಲ್ಲಿ ಒಂದು ಅವಕಾಶ ಸಿಕ್ತು. ಯಾರ್ಯಾರ ಕಾಂಬಿನೇಷನ್? ನಾನು ದೊಡ್ಡಣ್ಣ, ಮಂದೀಪ್ ರಾಯ್, ಮೈಕಲ್ ಮಧು, ಗಿರಿಜಾ ಲೋಕೇಶ್, ದ್ವಾರಕೀಶ್, ಶನಿಮಾದೇವಪ್ಪ, ಇನ್ನುವೇ ಟೆನ್ನಿಸ್ ಕೃಷ್ಣ, ಅವರೆಲ್ಲರೂ ನನ್ನ ಮನೆಗೆ ಬರ್ತಾರೆ. ಸಿನಿಮಾ ಹೆಸರು ಏನು ಅಂದ್ರೇನೆ ಏನೋ ಇರಬೇಕು, ಮರ್ತಿದೆ. ಸರಿ, ನನಗೆ ಪಾರ್ಟ್ ನೋಡಿದ್ರು. ಟೆನ್ನಿಸ್ ಕೃಷ್ಣ ಹೆಣ್ಣು ನೋಡೋಕೆ ಹೋಗ್ತಾ ಇರ್ತಾರೆ. ಅವ್ರ ಮಂದಿ ಎಲ್ಲರೂ ತಿಂತಾ ಇರ್ತಾರೆ.
ಚೆನ್ನಾಗಿ ತಿಂದ್ಬಿಟ್ಟು ಹೆಣ್ಣು ಬೇಡ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಇಲ್ಲಿ ಬಂದಾಗ ಯಾರು ತಿನ್ನಬಾರ್ದು ಅಂತ ಹೇಳ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಯಾರು ತಿಂದೇ ಹೋದಾಗ ಇರೋದನ್ನೆಲ್ಲ ನಾನು ಒಬ್ಬನೇ ತಿಂದ್ಬಿಡ್ತೀನಿ. ಕಾಮಿಡಿ ಸೀನು. ಈ ಸೀನ್ ಆಯಿತು, ಅವರು ಬಾಚಿ ತಪ್ಕೊಂಬಿಟ್ರು ರೇಲಂಗಿ ನರ್ಸ ಮಂಚು ಒಳ್ಳು ಅದೇನೇನೋ ಹೇಳಿದ್ರು, ಸೂಪರ್, ಏಯ್ ಗ್ರೀನ್ ಡೈರಿಲಿ ತೀಸ್ಕೋರ ರಾಸ್ಕೋ ಏನೋ ಅಂದ್ಬಿಟ್ರು, ಬರ್ಕೊಂಬಿಡು ಇವ್ರ ಹೆಸರು ಅಂತ, ಭಾಳ ಚೆನ್ನಾಗಿ ಮಾಡಿದ್ದೆ ಅಂತ ಇದೆಲ್ಲ ಮಾಡಿದ್ರು. ಡಬ್ಬಿಂಗ್ ನಡೀತಾ ಇದೆ ಸರ್. ಅವ್ರಿಗೆ ಮಾಡ್ತೀನಿ, ಇವ್ರಿಗೆ ಮಾಡ್ತೀನಿ, ಅಸೋಸಿಯೇಟ್ ಮಾಡ್ತೀನಿ, ಅಸಿಸ್ಟೆಂಟ್ಗೆ ಮಾಡ್ತೀನಿ, ಯಾರು ನಮಗೆ ಗೊತ್ತಿಲ್ಲ ಡೈರೆಕ್ಟ್ರಿಗೆ ಮಾಡಿ ಅಂತ ಹೇಳ್ತಾರೆ. ಡೈರೆಕ್ಟ್ರಿಗೆ ಮಾಡ್ತೀನಿ, ಯಾರು ಡೈರೆಕ್ಟ್ರ್ ನಮಗೆ ಗೊತ್ತಿಲ್ಲ, ರೇಲಂಗಿ ನರಸಿಂಹರಾವ್ ಇದಿಲ್ಲ. ಮ್ಯಾನೇಜರ್ಗೆ ಮಾಡ್ತೀನಿ. ಕೊನೆಗೆ ದೊಡ್ಡಣ್ಣಂಗೆ ಫೋನ್ ಮಾಡಿದೆ, ದೊಡ್ಡಣ್ಣ ಏನು ದೊಡ್ಡಣ್ಣ ನಾನು ಇಷ್ಟು ಚೆನ್ನಾಗಿ ಮಾಡಿದೆ ಅಂತೇಳಿ ಅವರು ಡೈರೆಕ್ಟ್ರು ಬಾಚಿ ತಪ್ಕೊಂಬಿಟ್ರು. ನೀನು ಚೆನ್ನಾಗಿ ಹೇಳಿದೆ ದೊಡ್ಡಣ್ಣ, ಇವತ್ತು ಆತ್ಮೀಯತೆಯಿಂದ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ ಅವರು. ನೀನು ಹೇಳಿದೆ ಚೆನ್ನಾಗಿ ಮಾಡಿದೆ ಅಂತ, ಅತ್ಯುತ್ತಮ ಮಾಡ್ತಾರೆ ಎಲ್ಲರೂ ಹೇಳಿದ್ರು. ಸೀನೆ ಇದು ಮಾಡಲಿಲ್ವ, ಡಬ್ಬಿಂಗ್ಗೆ ಕರೀಲಿಲ್ವಲ್ಲ. ಸಿನಿಮಾ ನೋಡಿದ್ರು, ಚೆನ್ನಾಗಿ ಮಾಡಿದ್ಯಾ ನೀನು. ಒಬ್ಬರು ದೊಡ್ಡ ಕಲಾವಿದರು ಅದನ್ನು ತೆಗೆಸ್ಬಿಟ್ರು. ಅಂದರು ಆ ದೊಡ್ಡ ಕಲಾವಿದರು ಯಾರು ಅಂತ ನಂಗೆ ಗೊತ್ತಿಲ್ಲ, ನಾನು ಹೇಳೋಕ್ಕಾಗಲ್ಲ. ಇದು ಸತ್ಯ ಸರ್. ಯಾಕೆ ಹೇಳ್ತೀನಿ ಅಂತಂದರೆ, ಒಬ್ಬ ಕಲಾವಿದನಿಗೆ ಬೆಳೆಸ್ಬೇಕು ಸರ್. ಈಗ ನಮ್ಮ ಜೊತೆಲಿ ಯಾರಾದ್ರೂ ನಮ್ಗೆ ಅನ್ಯಾಯ ಮಾಡ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಇಂಥ ಕ್ಷುದ್ರ ಕೆಲಸ ಮಾಡಿದ್ದೇ ಬಹಳ ದೊಡ್ಡ ಇತಿಹಾಸ ಇದೆ. ಹೌದೌದು. ನೋಡಿ, ಈಗ ನನಗೆ ಮೋಸ ಮಾಡ್ಬೇಕಾದ್ರೆ ನನ್ನ ಜೊತೆಲಿ ಇರೋರು ಮಾಡ್ತಾರೆ ಹೊರತು ಬೇರೆ ಸ್ಥಳದಿಂದ ಬರೋರು ಮಾಡಲ್ಲ. ಆ ರೀತಿ ಮಾಡಬಾರ್ದಾಯ್ತು. ಮಾಡ್ದಾಗಿದ್ರೆ ನೋಡಿ, ಅದೆಲ್ಲವನ್ನೂ ಸಹಿಸ್ಕೊಂಡಿದ್ರಿಂದ ಈಗ ಮಗ್ಗಿ ಪುಸ್ತಕ ಅನ್ನೋ ಸಿನಿಮಾದಲ್ಲಿ ಅವ್ರು ಹೆಂಗೆ ಪರಿಚಯ ಆಯಿತು, ಕುಂದಾಪುರದಲ್ಲಿ ಶೂಟಿಂಗ್ ಆಗ್ತಿತ್ತು. ನಾರಾಯಣ್ ಗುರು ದರ್ಶನ ಸೀರಿಯಲ್ಲು. ಇವರು ಹಲವಾರು ಜನರ ಹತ್ರ ಸಹಾಯಕ ನಿರ್ದೇಶಕರಾಗಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಆ ಸಮಯದಲ್ಲಿ ತೊಪ್ಪೆಯಲ್ಲಿ ಸಗಣಿಯಲ್ಲಿ ಒಂದು ಸ್ನಾನ ಮಾಡೋ ದೃಶ್ಯವನ್ನು ಹಾಕಿದ್ರು. ರೇಖಾದಾಸ್ ಅವರು ನನಗೂ ಬಿರಾದಾರ್ಗೂ ಮಾಡಿಸ್ತಾರೆ. ಬ್ಯಾಂಕ್ ಜನಾರ್ದನ್ ಇದ್ರು. ಅಯ್ಯೋ, ಸಿನಿಮಾಕ್ಕೆ ಅವಶ್ಯಕತೆ ಇದೆ, ಅದು ಮಾಡಬೇಕು. ಅದರಲ್ಲಿ ಬ್ಯಾಕ್ಟೀರಿಯಾಸ್ಗಳು ಇರುತ್ತೆ, ನಿಮ್ಗೆ ಗೊತ್ತಿಲ್ಲ, ಬ್ಯಾಕ್ಟೀರಿಯಾಸನ್ನು ಕೊಲ್ಲೋ ಶಕ್ತಿ ಇರುತ್ತೆ. ನಮ್ಮ ಅಜ್ಜಿ, ನಾನು ಅಕ್ಕ ಅಂತ ಹೇಳಿದ್ನಲ್ಲ, ನಮ್ಮ ಮನೆ ಮುಂಭಾಗ ಅವರು ಸಗಣಿಲಿ ಸಾರಿಸ್ಬಿಟ್ಟು ಅದನ್ನು ದಾಟ್ಕೊಂಡು ನಾವು ಹೋಗ್ಬೇಕಾಗಿತ್ತು. ಹಾಕಿ ಮಾಡೋಣ ಅಂತೇಳಿ ಮಾಡಿಸಿದ್ರು. ಇವರು ಅದಕ್ಕೆ ಹರೀಶ್ ಆಚಾರ್ಯ ಡೈರೆಕ್ಟರ್ ಆದರು. ಇವ್ರು ನೀವು ಮಾಡಲೇಬೇಕು ರಮಾನಂದಿದ್ದು, ಇವೆಲ್ಲ ಸೀರಿಯಲ್ಗೆ ಭಾಳ ಪ್ರಮುಖವಾದ ಅಂಶಗಳು ಇದು ಅಂತ ಈ ಸಗಣಿಯಲ್ಲಿ ಸ್ನಾನ ಮಾಡಿಸು, ಅದಕ್ಕೆ ನೀರು ಹಾಕಿ ಇದು ಮಾಡಿದ್ರು, ತಣ್ಣೀರು ಸ್ನಾನ ಮಾಡಿದ್ರು. ಆ ಸೀರಿಯಲ್ಲು ಚೆನ್ನಾಗೋಯ್ತು. ಅವಾಗಿಂದ ಪರಿಚಯ ಆಯಿತು. ಆಮೇಲೆ ಅವರು ನಮ್ಮ ಆಫೀಸ್ ಮುಂಭಾಗ ಹೋಗ್ಬೇಕಾರೆ ನನ್ನನ್ನು ಮಾತಾಡ್ಸೋರು, ರಮಾನಂದ್ ಹೇಗಿದ್ದೀರಿ ಅಂತ, ಚೆನ್ನಾಗಿದೆ, ನಾವೊಂದು ಕಾದಂಬರಿ ಬರ್ತೀನಿ ಅಂದರು. ಹಾಗೆ ಕಾಫಿ ಕುಡಿತಿದ್ದು ಬೈಟು. ಆಮೇಲೆ ಈ ಕಾದಂಬರಿ ಓದಿ ಅಂದರು. ಓದಿದೆ, ಚೆನ್ನಾಗಿದೆ ಸರ್ ಕಾದಂಬರಿ, ಪ್ರಸ್ತುತ ವಿದ್ಯಮಾನ ಕರೆಕ್ಟ್ ಇದೆ, ಈ ಜನ ಪ್ರಸ್ತುತ ಸಮಾಜಕ್ಕೆ ಚೆನ್ನಾಗಿದೆ, ಮುನ್ನುಡಿ ಬರೀತೀರಿ ಆದರು. ಮುನ್ನುಡಿ ಬೇಕಾದ್ರೆ ಬರೀತೀನಿ, ಬೆನ್ನುಡಿ ಬೇಕಾದ್ರೆ ಬರೀತೀನಿ, ಓದ್ಬಿಟ್ಟು ಅಂತಿದೆ. ಬರೆದಾದ ಮೇಲೆ ಏನಾಯ್ತು, ಪಬ್ಲಿಷ್ ಮಾಡಿಬಿಟ್ರು. ಪಬ್ಲಿಷ್ ಮಾಡಿದ್ಮೇಲೆ ರಮಾನಂದ್ ನಿಮಗೂ ಒಂದು ಪಾತ್ರ ಇದೆ ಅಂದರು. ಬನ್ನಿ ಮಾಡೋಣ. ಯಾವ ಪಾತ್ರ ಕೊಟ್ಟರೆ ಸರ್, ಹೆಣ್ಣವರೆಗಿಂದ ಆದ್ರೇನು ಮುಂದಾದ್ರೇನು, ಯಾವ ಪಾತ್ರನ ಕೊಡಿ ಸರ್ ಅಂತ ಹೇಳಿದೆ. ನೋಡಿದ್ರೆ ಪಾತ್ರದಲ್ಲಿ ಬಂದೆ ದೊಡ್ಡ 4 ನಿಮಿಷದ ಡೈಲಾಗ್ ಇತ್ತು. ಸಿನಿಮಾದಲ್ಲಿ ಕಟ್ಟಾಗಿ ಹೋಗಿದೆ ಅದು. ಆ ಸಿನಿಮಾಟದಲ್ಲಿ ಡೈಲಾಗ್ ಹೇಗಿತ್ತು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ದೊಡ್ಡ ಪ್ರಮಾಣದಲ್ಲಿ ಚಪ್ಪಾಳೆ ತಟ್ಟೋರು. ಹೇಗಿದೆ ಅಂತ ಹೇಳಿದ್ರೆ ಒಂದೇ ಒಂದು ತುಣು ಕೇಳಲ್ಲ. ಹೇಗೆ ಅಂತ ಹೇಳಿದ್ರೆ ಅದು ಸಿನಿಮಾದಲ್ಲಿ ಇಲ್ಲ. ಏನಂತ ಹೇಳಿದ್ರೆ, ಮಿಸ್ಟರ್ ಪ್ರಿನ್ಸಿಪಾಲ್ ನಮಸ್ಕಾರ. ಮತ್ತೊಮ್ಮೆ ನಿಮಗೆ ನಮಸ್ಕಾರ. ಅಲ್ರಿ, ನಾನು ಆಗಾಗ್ಗೆ ಬಂದು ನನ್ನ ಪರಿಚಯನ ನಿಮಗೆ ಮಾಡ್ಕೊಡ್ಬೇಕಾ? ನಾನು ಯಾರು ಅಂತ ಗೊತ್ತಿಲ್ವಾ? ಅಲ್ರಿ, ಏನು ತಪ್ಪು ಮಾಡದೇ ಇರೋ ಅವನಿಗೆ ಕಳ್ತನದ ಆರೋಪವನ್ನು ಹೊರಿಸಿ ಕಳ್ಳಿ ಅಂತ ಹೇಳಿ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ನೀವು ನ್ಯಾಯಾಧೀಶರೆಲ್ಲ ಕೊಟ್ಟ ರೀ. ಎಜುಕೇಶನ್ ಅಂದ್ರೆ ಏನು ಗೊತ್ತೇನ್ರಿ? ಗೊತ್ತಿದ್ದವರು ಗೊತ್ತಿಲ್ಲದೆ ಇರೋರಿಗೆ ಗೊತ್ತು ಮಾಡಿಸ್ಬೇಕಾದ್ರೆ ಗೊತ್ತಾಗ್ಸೋದು ಎಜುಕೇಶನ್. ನೀವೆಲ್ಲ ವಿದ್ಯಾರ್ಥಿಗಳನ್ನ ರ್ಯಾಂಕ್ ಮಿಷಿನ್ಗಳನ್ನ ಮಾಡ್ತಾ ಇದ್ದೀರಿ. ನಿಮ್ಗೆಲ್ಲ ಬೇಕಾಗಿರೋದು ಹಣ 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 ಹಣ. ಈ ರೀತಿ ಇನ್ನೂ ಉದ್ದು ಕಡ್ಡೆಲ್ಲ 4 ಇದು ಸಿನಿಮಾದಲ್ಲೇ ಇದ್ದೀರ ದೊಡ್ಡ ಪ್ರಮಾಣದಲ್ಲಿ ಚಪ್ಪಾಳೆ ಇದೆಲ್ಲ ಇರೋದು. ಆದರೆ ಅಲ್ಲಿ ಪ್ರಸ್ತುತ ಸಂದರ್ಭಗಳಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ರಾಜಕೀಯ ವಿದ್ಯಮಾನದಲ್ಲಿ ರಾಜಕೀಯ ಧೋರಣೆಗಳೇ 3 4 ಇನಿಷಿಯೇಟಿವ್ಗಳನ್ನ ಮಾಡ್ತಾ ಇರಬೇಕಾದ್ರೆ ನಮ್ಮಂಥ ಕಲಾವಿದರು ಎಲ್ಲಿ ಮಾತಾಡೋಕ್ಕಾಗತ್ತೆ? ಡೈರೆಕ್ಟ್ರಿಗೂ ಸ್ವಲ್ಪ ಎಲ್ಲೋ ಇದಾಗತ್ತೆ, ಹೇಗೋ ಇದು ಅಂತೇಳಿ ಅದನ್ನು ಕಟ್ ಮಾಡ್ಯಾರೆ. ಮುಂದೆ ಯಾವ ರೀತಿ ಮಾಡ್ತಾರೆ ಏನೋ ಗೊತ್ತಿಲ್ಲ. ಅದಿದ್ದೀರೆ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಇನ್ನೂ ಅಪ್ರೋಚ್ ಆಗ್ಬಿಡೋದು. ನಿಮಗೆ ಅನ್ನಿಸ್ತದ ಕನ್ನಡ ಚಿತ್ರರಂಗದಲ್ಲಿ ಮೈಸೂರು ರಮಾನಂದ್ ಅವರು ಬೆಳೆಬೇಕಾದ ರೀತಿಯಲ್ಲಿ ಬೆಳೆಯಲಿಲ್ಲ, ಸಿಗಬೇಕಾದ ಅವಕಾಶ ಸಿಗಲಿಲ್ಲ, ಮಾಡಬೇಕಾದ ಪಾತ್ರಗಳನ್ನು ಮಾಡ್ಲಿಕ್ಕಾಗಲಿಲ್ಲ, ಎಲ್ಲೋ ಒಂದು ಕಡೆ ಒಂದು ಅನಾಥ ಪ್ರಜ್ಞೆ ನಿಮ್ಮನ್ನು ಕಾಡ್ತದ? ಹೌದು ಸರ್, ಖಂಡಿತ ಹೌದು ಸರ್, ಹಾಗನ್ಸುತ್ತೆ ಸರ್. ಈಗ ನೋಡಿ, ನಂದೊಂದು ನಾಟಕನ ಸಿನಿಮಾ ಮಾಡಿದ್ರು, ಪರಿಸರಾಯಣ ಅಂತ. ಅದು ಈಗ ನಿಸರ್ಗ ಅನ್ನೋ ಹೆಸರಲ್ಲಿ ಸೆನ್ಸರು ಆಗಿದೆ. ನಾನೇ ಕಥಾನಾಯಕ. ನಾನು ಮತ್ತೆ
ಆ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಿದ್ದಾರೆ, ಶಿವಕುಮಾರ್ ಅಂತೇಳಿ, ಸ್ಮೈಲ್ ಶಿವ್ ಅಂತೇಳಿ ಇಬ್ರು ಇದು ಮಾಡಿದ್ವಿ. ಮೇ ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂತೇಳಿ. ನಿಜವಾಗ್ಲೂ ಆ ರೀತಿ ಆಗುತ್ತೆ. ಏನೋ ಅಂತಾರೆ, ಯಾಕೆ ನಾವಿಷ್ಟೆಲ್ಲ ಶ್ರಮ ಹಾಕಿ ಇದು ಮಾಡಿದ್ರೆ ಯಾಕೆ ಪಾತ್ರ ಆಚೆ ಬರೋದಿಲ್ಲ ಅಂತೇಳಿ. ನೋಡಿ, ನಾಟಕದಲ್ಲಿ ಒಂದು ಸನ್ನಿವೇಶವನ್ನು ಹೇಳ್ತೀನಿ. ಮುಂಡ್ರಿಗಿಯಲ್ಲಿ ಒಂದು ನಾಟಕವನ್ನು ಮಾಡಿದ್ರು, 35,000 ರೂಪಾಯಿ ಕೊಟ್ಟಿದ್ರು. ಈಗ ನಮ್ಮ ಸಿದ್ದರಾಮಯ್ಯ ಅವರ ಆಪ್ತ ಕಾರ್ಯದರ್ಶಿ ಆಗಿದ್ದಾರೆ. ಈಗಲೂ ನಮ್ಮ ಫೋನಲ್ಲಿ ಸಿಗ್ತಾರೆ, ರಮೇಶ್ ಕೋನಪ್ಪರೆಡ್ಡಿ ಅಂತೇಳಿ. ನಾಟಕವನ್ನು ನೋಡಿದ್ರು. ನಾಟಕಕ್ಕೆ ಅವ್ರು ಏನು ದುಡ್ಡು ಕೇಳಿದ್ರು, ಅವರು ತಹಸೀಲ್ದಾರ್ ಆಗಿದ್ರು, ನಮಗೆ ಈಸ್ಕೊಟ್ರು. ನಾಟಕ ನೋಡಿದಂಥ ಜನ 1,06,000 ರೂಪಾಯಿ ಕೊಟ್ಟರು. ಕ್ಯೂ ನಿಂತ್ಕೊಂಡು 2,000 ರೂಪಾಯಿ ನೋಟ್ಗಳು ಅಂಟಿಸ್ಬಿಟ್ರು. ನಾನು ನಮ್ಮ ಹುಡುಗರ ಜೊತೆ ಎಲ್ಲ ಬಂದು ನಮ್ಮ ಆಫೀಸಲ್ಲಿ ಎಲ್ಲ ಇದನ್ನು ಮಾಡಿ ಎಲ್ಲ ಕಲಾವಿದರಿಗೂ ಹಂಚ್ಕೊಂಡು ನಾವು ದುಡ್ಡನ್ನು ಹಂಚ್ಕೊಂಡು, ಅಂದರೆ ಆ ಥರ ನಾಟಕ ಸಿನಿಮಾದಲ್ಲಿ ಬರಬೇಕು ಅನ್ನೋ ಆಸೆನೇ ಇರುತ್ತೆ. ಅಲ್ಲಿ ನಾವು ಮಾಡ್ತೀವಿ, ಇಲ್ಲೇ ಗೆಲ್ಲಿಲ್ಲ ಅನ್ನೋ ಒಂದು ನೋವು ಇರುತ್ತೆ. ಆದರೆ ಆ ನೋವಿಗೆ ಶಮನವಾಗಬೇಕು ಅಂತ ಹೇಳಿದ್ರೆ, ಈಗ ಹರಿವರಸನಮ್ಮ ಅವ್ರ ಪಾತ್ರ ಕೊಟ್ಟರೆ ಈ ಥರದ್ದೇ 1-2 ಪಾತ್ರ ವಯಸ್ಸಿಗೆ ಅನುಗುಣವಾಗಿ ಬರಲಿ. ನಾನೇ ವಿಗ್ಗಾಕೊಂಡು ಡ್ಯಾನ್ಸ್ ಮಾಡಬೇಕು, ಡಿಸ್ಕೋ ಮತ್ತೊಂದು ಅಂತಲ್ಲ. ಆ ಪಾತ್ರಕ್ಕೆ ಅನುಗುಣವಾಗಿ, ಆ ಪಾತ್ರಕ್ಕೆ ಒಂದು ಇದಿದ್ರೆ, ತೂಕ ಇದ್ದರೆ ನನ್ನ ಕೆಲ ಮಾಡ್ಸಿದ್ರೆ ಈಗಲೂ ನಾವು ಮಾಡ್ಬೋದು. ಮಾಡೋ ಶಕ್ತಿ ಸಾಮರ್ಥ್ಯ ಇದ್ದಾಗ ಬಳಸ್ಕೋಬೇಕು. ಆ ನೋವು ಎಲ್ಲೋ ಒಂದು ಕಡೆ ಇರ್ತೀವಿ. ಸುಮಾರು ಜನ ಕೇಳ್ತಾರೆ, ಅಲ್ರಿ ರಮನ್ ಇಲ್ಲಿ ಗಂಟೆ ಮಾತಾಡ್ತೀರಿ, ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತೀರಿ, 1 hour 1.5 ಗಂಟೆ ಟೈಮ್ ಮಾಡ್ತೀರಿ, 2 ಗಂಟೆ ಟೈಮ್ ಮಾತಾಡ್ತೀರಿ, ಯಾಕೆ ನಿಮ್ಗೆ ಸಿನಿಮಾದಲ್ಲಿ ಇದು ಮಾಡಲ್ಲ ಅಂತ ಗೊತ್ತಿಲ್ಲ ಸರ್. ನಾನೇನು ಮಾಡಲಿ ಸರ್? ಕೆಲವರು ಒಂದು ಮಾನಿಟ್ರ್ ಮಾಡ್ತಾರೆ, ಓಕೆ ಅಂತ ಹೇಳ್ತಾರೆ. ಇನ್ನೊಬ್ರು ಸ್ವಲ್ಪ ರಮನ್ ಇನ್ನೊಂಚೂರು ಸೇರಿಸಿ ಮಾತಾಡಿರ್ತಾರೆ, ಮಾತಾಡ್ಬಿಡ್ತೀವಿ. ಸಿದ್ಧತೆನೇ ಇಲ್ಲದೆ ಅದ್ರ ಬದ್ಧತೆ ಆಗಿ ಬರುತ್ತೆ. ಸಿದ್ಧತೆ ಬೇಕಲ್ವಾ? ಅದನ್ನು ನಮ್ಮ ಬಿ ವಿ ಕಾರಂತರು ಹೇಳೋದು, ಎಲ್ಲದಕ್ಕೂ ಸಿದ್ಧತೆ ಬೇಕು ಅಂತ. ಸಿದ್ಧತೆನೇ ಇರಲ್ಲ. ಯಾವುದೋ ಒಂದು ಸಿನಿಮಾಗೆ ಹೋಗಿದ್ದೆ ನಾನು, ಶೂಟಿಂಗ್. ಇದು ಪ್ರಾಮಾಣಿಕ, ನನ್ನ ಹೆಸರು ಹೇಳ್ಬಾರ್ದು. ಯಾಕೆ ಅಂತಂದರೆ ನಾನು ಅಲ್ಲೇ ಅನ್ನ ತಿಂತಿರೋ ಹೆಸರು ಹೇಳ್ಬಿಟ್ರೆ ಅವರು ಬೇಜಾರಾಗ್ತಾರೆ, ನನ್ನ ಮೇಲೆ ಬೇಸರ ಪಟ್ಕೊಳ್ತಾರೆ. ಆಮೇಲೆ ಬೇರೆ ಕಡೆ ಏನಾರು ಹೇಳ್ಬಿಡ್ತಾರೆ. ಒಂದು ಸಿನಿಮಾ ಕರೆದ್ರು, ರಮಾನಂದ್ ಬನ್ನಿ ಅಂದರು. ಸರಿ ಬರ್ತೀನಿ ಅಂತ ಹೇಳಿದೆ. ಏನು ತೊಗೊಳ್ತೀರಿ ಸರ್? ಇಷ್ಟು ತೊಗೊಳ್ತೀನಿ ಅಂತ ಹೇಳಿದೆ. ಅಷ್ಟು ಕೊಡಲ್ಲ, ಹೆಚ್ಚು ಕಮ್ಮಿ ಇರುತ್ತೆ. ಹೋದೆ, 9 ಗಂಟೆ ಆಯಿತು. ತಿಂಡಿ ತರಿಸೋರು, ಸರ್ ಲೊಕೇಶನ್ಗೆ ಹೋಗ್ಬಿಡೋಣ ಬನ್ನಿ, ಅಲ್ಲಿ ಡೈಲಾಗ್ ಕೊಡ್ತೀನಿ ಅಂದರು. ಸರಿ, ಲೊಕೇಶನ್ಗೆ 11 ಗಂಟೆ ಕರ್ಕೊಂಡವ್ರು, ಬೆಂಗಳೂರಲ್ಲೇ ಕೊಡಿಯುತ್ತೆ ಅದು. ರಮಾನಂದ್ ಇಲ್ಲಿ ಏನಂತಂದರೆ ಹೀರೋಯಿನ್ನು ಅವಳು ಹೌದು ಇಲ್ಲ ಆಮೇಲೆ ಕೊಡ್ತೀನಿ, ಬರ್ತೀರಾ ನೀವು? ಇಷ್ಟಿಷ್ಟೇ ಮಾತಾಡೋದು, ಇನ್ನು ಬಾಕಿದೆಲ್ಲ ನೀವೇ ಮಾತಾಡ್ಬಿಡ್ಬೇಕು ಅಂದರು. ಅಲ್ಲ ಸರ್, ಎಷ್ಟು ದಿನ ಶೂಟಿಂಗ್ ಮಾಡಬೇಕು ಅಂತೀರಿ ನೀವು ಅಂತ ಹೇಳಿದೆ. ನಾವು ಇನ್ನೊಂದು 3-4 ದಿನ ಕುಂಬಳಕಾಯಿ ಹೊಡೆದ್ಬಿಡ್ತಿದ್ರು. ಒಂದು ಕೆಲಸ ಮಾಡಿ, ಅದು ಎಷ್ಟು ಟೈಮ್ ಹೇಳಿ ಅಷ್ಟು ಟೈಮ್ ಡ್ಯೂರೇಷನ್ ಮಾತಾಡ್ಬಿಡ್ತೀನಿ ನಾನು ಅಂದೆ. ಪ್ರಾಮಾಣಿಕವಾಗಿ ಹೇಳಿದೆ ಸರ್. ಮಾತಾಡ್ಬಿಟ್ಟೆ ಸರ್, ಮಾತಾಡ್ಬಿಟ್ಟೆ. ನನಗೊಂದು ಸ್ವಲ್ಪ ಜಾಸ್ತಿ ಇದು ದುಡ್ಡು ಕೊಟ್ಬಿಟ್ಟು ಸಿನಿಮಾ ಸೆನ್ಸರ್ ಆಗೋಯ್ತು. ಸಿನಿಮಾ ಓಡು ಅಂದರೆ ಆಗ್ಬಿಡುತ್ತೆ, ತಯಾರಿನೇ ಇಲ್ಲ, ತಯಾರಿಲ್ಲ. ಸಿದ್ಧತೆ ಇಲ್ಲ. ನನ್ನ ಅನುಭವದ ಮೇಲೆ ನಾನು ಮಾತಾಡಿದ್ದು. ಈ ಥರ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ನಾವು ಸಿನಿಮಾವನ್ನೇ ನಂಬಿಕೊಂಡು ಬಂದಂಥವ್ರು. ನೋಡಿ ಹೇಗಿರುತ್ತೆ ಅಂದರೆ, ಕನ್ನಡ ಭಾಷೆ ಬಗ್ಗೆ ಒಂದೇ ಒಂದು ಮಾತು ಹೇಳಲೇಬೇಕು ನಾನು. ಜಯಲಲಿತಾ ಅವರು ಮೇಲುಕೋಟೆಯಲ್ಲಿ ಹುಟ್ಟಿ ಬೆಳೆದು ತಮಿಳುನಾಡಲ್ಲಿ ಹೋಗಿ ಮಂತ್ರಿಯಾಗಿ ಬಹಳ ದೊಡ್ಡ ಹೆಸರನ್ನು ಮಾಡಿ ಪಂಚಭಾಷಾ ತಾರೆಯಾಗಿ ಬಹಳ ದೊಡ್ಡ ಹೆಸರನ್ನು ಮಾಡಿದ್ರು. ಕನ್ನಡತಿ ಅಂತಲೂ ಅವರು ಒಪ್ಕೊಳ್ಳಿಲ್ಲ ಅವರು. ಅದಕ್ಕೊಂದು ಮಾತು, ನಾನು ನಮ್ಮ ಸುದಿಯನವರು ಇಬ್ಬರು ಮೈಸೂರಿನ ಲಕ್ಷ್ಮೀ ಟಾಕೀಸಲ್ಲಿ ರಾಜೇಶ್ ಖನ್ನಾ, ಅಮಿತಾಬ್ ಬಚ್ಚನ್ ಚಿಕ್ಕ ಪಾತ್ರದಲ್ಲಿ ಅಭಿನಯಿಸಿದಂಥ ಆನಂದ್ ಅನ್ನೋ ಸಿನಿಮಾಕ್ಕೆ ಹೋಗಿದ್ವು. ಸಾಮಾನ್ಯವಾಗಿ ನಾವು ಕನ್ನಡ ಸಿನಿಮಾ, ನಾನು ನನ್ನ ಸ್ನೇಹಿತರ ಜೊತೆ ಯಾವತ್ತು ಮಹಡಿ ಮೇಲೆ ಕೂತ್ಕೊಂಡು ನೋಡೋದು, ಕೆಳಗಡೆ ನೋಡ್ತೀವಿ, ಈಗಲೂ ನೋಡಲ್ಲ, ಮಾಡಿ ಮೇಲೆ ಕೂತ್ಕೊಂಡು ನೋಡೋದು. ಯಾಕೆ? ಕನ್ನಡ ನಿರ್ಮಾಪಕರು ಚೆನ್ನಾಗಿರ್ಬೇಕು ಅಂತ. ಬಾಲ್ಕನಿ, ಬಾಲ್ಕನಿ. ಆದರೆ ಅವತ್ತೇನಾಗಿದೆ, ಬಾಲ್ಕನಿಯಲ್ಲಿ ಇದನ್ನು ಸಿನಿಮಾ ತುಂಬ ಚೆನ್ನಾಗಿದೆ, ಇದು ನೀವು ಬಾಲ್ಕನಿಯಲ್ಲಿ ಕೂತ್ಕೊಂಡು ನೋಡಿ ಅಂತೇಳಿ ಶಿವನು ನಮ್ಮ ಸುದ್ದಿನ ಹೇಳಿದ್ರು. ಬಾಲ್ಕನಿಯಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದು. ಸಿನಿಮಾ ಶುರುವಾಗಿ ಒಂದು 3 ನಿಮಿಷ ಆಗಿದೆ. ಈಗ ಬಂದೆ, ಈಗ ನೋಡ್ತೀನಿ, ಪಕ್ಕದಲ್ಲಿ ಜಯಲಲಿತಾ ಬಂದರು ಕಣ ಅಂತೇಳಿ. ಜಯಲಲಿತಾ ಬಂದರು. ಸಂಧ್ಯಾ ರಾಣಿನೂ ಅವಾಗ ನಮಗೆ ಗೊತ್ತಿತ್ತು, ಸಂಧ್ಯಾ ರಾಣಿನೂ ಬಂದಿದ್ದಾರೆ. ಈಗ ಅನ್ಕೊಂಡು ಕೂತು ಸಿನಿಮಾ ಬಿಡ್ತು. ಸಿನಿಮಾ ಬಿಡ್ತಾಗ ನಮಸ್ಕಾರ ಮೇಡಮ್, ನಿಮ್ಮದು ಬದುಕೋದಾರಿ ನೋಡಿದ್ದೆ, ಮಾವನ ಮಗಳು ಬಿಡಿ ಸಕಾಲ ಚಿನ್ನದ ಗೊಂಬೆ, ನಿಮ್ಮ ಒಂದು ಹಾಡೇ ಸಾಕು ಸಿನಿಮಾಕ್ಕೆ, ಸೇವಂತಿಗೆ ಚೆಂಡಿನಂತ ಮನೆ ಮಾತಾಗ್ಬಿಟ್ಟಿದೆ. ಅದು ತುಂಬ ಚೆನ್ನಾಗಿ ಮಾತಾಡಲಿಲ್ಲ. ಇನ್ನೇನೋ ಮಾತಾಡಲಿಲ್ಲ. ಏನು ಮೇಡಮ್ ಇಷ್ಟು ಮಾತಾಡ್ತಾನೆ ಇಲ್ವಲ್ಲ ಅಂದೆ. ಅದಕ್ಕೆ ಇವರೇನು ಹೇಳಿದ್ರು ಅಂತ ಹೇಳಿದ್ರೆ, ಸಂಧ್ಯಾ ರಾಣಿ ಅವರು, ನನ್ನ ಮಗಳು ಕನ್ನಡ ಮರ್ತು ಬಿಟ್ಟಿದ್ದಾರೆ ಅಂದರು. ನಾನು ಪಕ್ಕದಲ್ಲಿ ನಮ್ಮ ಸುದಿಗೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಗೊತ್ತಾ, ಅವ್ರು ಕೇಳೋ ಥರ ಹೇಳಿದೆ, ಕಲ್ತು ವಿದ್ಯೆ ಬಿಡ ಕಳ್ಮುಂಡೆ ಅಂತ ಹೇಳಿದ್ರೆ ಕೊಟ್ಕೊಂಡ್ರೆ ಗಂಡನ್ ಬೇಕಾದ್ರೆ ಬಿಡ್ತೀನಿ, ಕಲ್ತು ವಿದ್ಯೆ ಬಿಡಲ್ಲ ಅಂತ ಹೇಳ್ತಾ ಇದ್ದ. ಅವ್ರಿಗೆ ನೋಡಿದ್ರು, ಮುನ್ಸ್ಕೊಂಡು ಕೋಪದಲ್ಲಿ ಹಿಂಗೆ ನೋಡಿದ್ರು. ನನಗೆ ನೋಡ್ಕೊಳ್ಳಿ, ನಮ್ಮ ಕನ್ನಡ
ನಮ್ಮ ಭಾಷೆ. ಯಾರೇ ಆಗಲಿ ಯಾವ್ಯಾವ ರಾಜ್ಯಕ್ಕೆ ಹೋದರೆ ಅಲ್ಲಿಯ ಪ್ರಾದೇಶಿಕ ಭಾಷೆಯನ್ನು ಕಲಿತು ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬಾಳ್ಬೇಕು, ಬದುಕಬೇಕು. ನಮ್ಮ ಬೆಂಗಳೂರಲ್ಲಿ ಆಗ್ತಾನೆ ಇಲ್ಲ ಅದು. ಆ ಕಡೆ ಈ ಕಡೆ ಕನ್ನಡ ಮಧ್ಯದಲ್ಲಿ ನೆಲಗೋಗ್ತಿದೆ ನಮ್ಮ ಕನ್ನಡ. ಬಂದವರು ಕನ್ನಡವನ್ನು ನಾವು ಕಲಿಸೋದ್ರ ಮುಖ್ಯನ ನಾವು ಬೆಳೆಸ್ಬೇಕು ಅವ್ರನ್ನ. ಬಾ ಇಲ್ಲಿ ಎಲ್ಲ ಒಂದು ಹಲ್ದಿರಾಮ್ಸ್ಗೆ ಹೋಗಿದ್ದೆ, ಅವನು 30 ರೂಪೀಸ್ ಅದ 30 ಹೇಳು 30 ಹೇಳಿಸ್ಬಿಟ್ಟು 30 ರೂಪಾಯಿ ಕೊಟ್ಟೆ. ಆ ಥರ ನಾವು ಮಾಡಬೇಕಾಗಿದೆ. ಇಲ್ಲಿ ನೆಲೆ ಕಂಡ್ಕೊಳಕ್ಕೆ ಬರ್ತಾರಲ್ಲ ಅವ್ರಿಗೂ ನಾವು ಕನ್ನಡವನ್ನು ಕಲಿಸ್ಬೇಕಾಗಿದೆ. ಅದನ್ನ ನಾಟಕದ ಮುಖ್ಯನ ಮಾಡ್ತೀವಿ. ಇಲ್ಲಿ ಹೊರಗಡೆ ಇದ್ದಾಗಲೂ ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ಹೇಳುವಂಥ ಪರಿಸ್ಥಿತಿ ಒದಗಿ ಬಂದ್ಬಿಡುತ್ತೆ.